ಟೈಮು 5:35 ಆಗಿದೆ. ನಮ್ಮ ಜನರು ಯೂಟ್ಯೂಬೆಲ್ಲ ಮಾಡೋದು ಸಿಕ್ಕಾಪಟ್ಟೆ ಈಸಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅಲ್ವೇನಾ? ಬನ್ನಿ, ನಾನು ಆಲ್ರೆಡಿ ಏನೇನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಹೇಳೋಣ ಫಸ್ಟಿಂದ. ಬನ್ನಿ, ಏನಾದ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಮುಗಿದು ಆಶೀರ್ವಾದ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ. ಗೈಸ್, ಏನು ಗೊತ್ತಾ, ಈ ವ್ಲಾಗ್ ಸಿಕ್ಕಾಪಟ್ಟೆ ಸಿಂಪಲ್ಲು. ನಿಮ್ಗೆ ಇದರಲ್ಲಿ ಡೈಲಿ ವ್ಲಾಗ್ಸ್ ಥರ ಕಂಟೆಂಟ್ ಇರುತ್ತೆ. ಕೆಲವೊಂದು ಸಲ ವಾಯ್ಸ್ ಆಫ್ ಯೂತ್ ಅಂದರೆ ಏನಪ್ಪ ಕಲ್ಲಾಕ್ಬಿಟ್ಟವ್ರೆ. ನಾವು ಯಾವಾಗಲೂ ಲಾಂಗ್ ಕಟ್ ಪ್ರಿಫರ್ ಮಾಡ್ತೀವಿ. ನಾವೆಲ್ಲ ಹೋಗ್ಬೇಕು ಅಂತ ಅಂದರೆ ಸ್ವಲ್ಪ ಆಫ್ ರೋಡಿಂಗ್ ಇದ್ರೇ ಮಜಾ. ಇವಾಗ ಇಲ್ಲಿ ರೋಡ್ ಇದೆಯಾ ಇಲ್ವೋ ಗೊತ್ತಿಲ್ವಲ್ಲಪ್ಪ. ಬನ್ನಿ ಒಂದು ರೌಂಡ್ ಹೋಗೋಣ. ಅಯ್ಯೋ, ರೋಡ್ ಮುಚ್ಚಿಲ್ಲ ಅಂತ ಅನ್ಕೋತೀನಿ. ನಾನು ಇಲ್ಲಿರೋದು ಇದು ವಿಶ್ವೇಶ್ವರಯ್ಯ ಲೇಔಟು. ಇಲ್ಲೆಲ್ಲ ಚಿರತೆ ಘಾಟ ಇದೆ ಅಂತ ಹೇಳ್ತಾರೆ ಜನರೆಲ್ಲ. ನಾನು ಒಂದ್ಸಲ ಒಂದು ಚಿರತೆ ನೋಡಿದ್ದೆ. ಅದು ನೋಡ್ತಾ ಇದ್ದಂಗೆ ಮೋರಿಗೆ ಹೊಂಟೋಯ್ತಪ್ಪ. ಅದೇನು ಕತೆನೋ ಗೊತ್ತಿಲ್ಲ. ಏನು ನನ್ನ ನೋಡಿ ಭಯ ಪಟ್ಬಿಡ್ತಾ ಇಲ್ಲ ಅಂದರೆ ಏನು ಕತೆ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಮೋರಿಗೆ ಓಡೋಯ್ತು. रुको जरा, सबर करो, बोला धक्का बुक्की नहीं करने का, आराम से लेने का. हाँ, ಈ ಕಡೆ ರೋಡ್ ಇರಂಗೆ ಕಾಣಲ್ಲ. ಕಾಣಿಸಿದ್ರು ಅಲ್ಲಿ ರೋಡ್ ಇಲ್ಲ. ಆ ಕಡೆ ಯಾವುದೋ ಲೈಟ್ ಕಂಬ ಐತೆ, ರೋಡ್ ಇದೆಯಾ ಗೊತ್ತಿಲ್ವಲ್ಲ. ಏನು ಗೊತ್ತಾ, ಎಕ್ಸ್ಪ್ಲೋರ್ ಮಾಡೋಕ್ಕೆ, ಆಫ್ ರೋಡಿಂಗ್ ಮಾಡೋಕ್ಕೆ ಎಲ್ಲ ದೊಡ್ಡ ದೊಡ್ಡ ಗಾಡಿನೇ ಬೇಕು, ಹಿಮಾಲಯನೇ ಬೇಕು, ಎಕ್ಸ್ಪಲ್ಸರ್ ಬೇಕು. ಆ ಥರ ಏನಿಲ್ಲ. ಓಡಿಸೋರ ಮೇಲೆ ಡಿಪೆಂಡು ಅಷ್ಟೇ. ಅವ್ರು ಗಾಡಿ ಹೆಂಗೆ ಓಡಿಸ್ತಾರೆ ಅದ್ರ ಮೇಲೆ ಡಿಪೆಂಡು. ನೋಡಿ, ಇಲ್ಲಿ ಮಣ್ಣಿದೆ, ಕಲ್ಲಿದೆ, ಜಲ್ಲಿ ಇದೆ. ಸ್ವಲ್ಪ ದೂರ ಹೋದರೆ ಬೆಟ್ಟ ಸಿಕ್ಬಿಡುತ್ತೆ. ಇಲ್ಲಿಂದ ಶ್ರವಣದುರ್ಗ ಬೆಟ್ಟ ಹತ್ರ ಏನೊಂದು 25 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. 25 ಇಲ್ಲ ಒಂದು 20 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇದು ಯಾವುದೋ ಲೈಟ್ ಕಂಬಗಳು ಐತಲ್ಲಪ್ಪ. ಗೈಸ್, ಏನು ಗೊತ್ತಾ, ನಾನು ಯಾಕೆ ಗೊತ್ತಾ ಇಲ್ಲಿ ಬಂದಿದ್ದು, ಇಲ್ಲೊಬ್ರು ವ್ಲಾಗರ್ ಇದ್ದಾರೆ. ಅವರು ತುಂಬ ಫೇಮಸ್ಸು, ನಿಮಗೆಲ್ಲ ಗೊತ್ತಿರತ್ತೆ. ಹೆಸರು ಇವಾಗ ಹೇಳಲ್ಲ, ಅದು ಸಸ್ಪೆನ್ಸು. ಕೊಡ್ತೀನಿ ನೋಡ್ರಿ, ಹಾಕ್ತೀನಿ ವಿಡಿಯೋಲಿ ಯಾವಾಗಾರು ಟೈಮ್ ಬಂದಾಗ ರಿವೀಲ್ ಮಾಡ್ತೀನಿ. ಯಾಕೆ ಸುತ್ತಾಡ್ಕೊಂಡು ಹೋಗೋದು, ಇಲ್ಲೇ ಐತಲ್ಲ. ಓ, ಅಲ್ಲಿ ನವಿಲು ನೋಡಿ ಗಾಯ್ಸ್. ಎಲ್ಲ ಥರ ತೋರಿಸ್ತೀವಿ, ಎಲ್ಲ ಥರ ಸಿಗುತ್ತೆ ನಮ್ಮ ಚಾನಲಲ್ಲಿ. ಇನ್ನು ಸ್ವಲ್ಪ ತೆರ್ರಿ, ಚಿತ್ತೆನೂ ತೋರಿಸ್ತೀನಿ. ಎಲ್ಲ ಓಡಾಯ್ತಲ್ಲ ನವಿಲು. ನೋಡಿ, ನಾವು ಅಲ್ಲಿ ಹೋಗ್ಬೇಕು. ಅಲ್ಲಿ ಬರುತ್ತೆ ಕಾಲೇಜು, ಪದ್ಮಶ್ರೀ ಕಾಲೇಜು. ಪದ್ಮಶ್ರೀ ಕಾಲೇಜಿಂದ ಇಲ್ಲಿಗೆ ವಾಕ್ ಮಾಡ್ಕೊಂಡು ಹೊಂಟೋಗ್ಬಿಟ್ರು ಅದು ಹೋಗೋಕ್ಕೆ ದಾರಿ ಇಲ್ಲ. ಇವಾಗ ನಾವು ದಾರಿ ಕಂಡುಹಿಡಿಬೇಕು. ಜನರು ಅಭಿವೃದ್ಧಿ ಅಂದ್ಕೊಂಡು ಎಲ್ಲ ಕಡೆ ಜಾಗಗಳು ಬಿಡ್ಕೊಡ್ತಾ ಇದ್ದಾರೆ. ಕೆಲವೊಬ್ಬರು ಜಾಗ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಇಲ್ಲ, ಇದೆಲ್ಲ ಹೋರಾಟ ಎಲ್ಲ ಸುಳ್ಳು ಅಂದ್ಕೊಂಡೆಲ್ಲ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ರೋಡೇ ಇಲ್ಲ ಇಲ್ಲಿ. ನೋಡಿ, ಹಳ್ಳಿ ವಾತಾವರಣನೇ ಚಂದ. ಅದರಲ್ಲಿ ಇಂಥ ರೋಡ್ಗಳು ಇನ್ನೂ ಚಂದ. ಅದರಲ್ಲಿ ಹಿಂದ್ಗಡೆ ಒಂದು ಹುಡುಗಿ ಇದ್ರೆ ಇನ್ನೂ ಚಂದ. ಹೇಳಿದ ತಕ್ಷಣ ಯಾರೋ ಬೈಕೊಂಡ್ಬಿಟ್ರಪ್ಪ. ಟೈರ್ ಹೊಡಿತು ಕಲ್ಲು. ನನ್ನ ಗಾಡೀಲಿ ಬೆಟ್ಟ ಎಲ್ಲ ಹತ್ತಿಸಕ್ಕೆ ಹೆಂಗೆ ಪವರು ಅಂತ ಯೋಚನೆ ಮಾಡ್ತೀರಾ? ನನ್ನ ಗಾಡಿಗೆಲ್ಲ ನಾನೆಲ್ಲ ಪೆಟ್ರೋಲ್ ಹಾಕಿಸಿಲ್ಲ. ಪ್ಯೂರು E20 ಪೆಟ್ರೋಲ್ ಹಾಕಿಸಿದ್ದೀನಿ. E20 ಅಂದರೆ ಏನು ಹೇಳ್ರಿ, ಅರ್ಧ ಪೆಟ್ರೋಲು, ಇನ್ನೂ 20% ಎಥನಾಲ್ ಅಂತ. ಎಥನಾಲ್ ಅಂದರೆ ಗೊತ್ತಲ್ಲ,
ಯಾರು ಅಂತ ನಮ್ಮ ಬಾಸು ನಿತಿನ್ ಅವರು ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ ಎಲ್ರಿಗೂ ಚೆನ್ನಾಗೇ ಗೊತ್ತಿರತ್ತೆ. ಯಾರು ಆಟ ಬೇರೆ ಹಾಕೊಂಡ್ಬಿಟ್ಟವ್ರಲ್ಲ ಅಪ್ಪ. ನಮ್ಮ ಆಟೋದವ್ರು ಎಲ್ಲಂದ್ರೆ ಅಲ್ಲಿ ಆಟ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಏನು ಮಾಡ್ತಾರೆ ಏನು ಕತೆ ಏನೂ ಗೊತ್ತಾಗಲ್ಲ ನೋಡಿ. ಇದು ತಾವರೆಕೆರೆ ಮೇನ್ ರೋಡು, ಕೆಂಗೇರಿಯಿಂದ ತಾವರೆಕೆರೆಗೆ ಜಾಯ್ನ್ ಆಗುತ್ತೆ, ಲಿಂಕ್ ಆಗುತ್ತೆ. ಅಲ್ಲಿ ನೋಡಿ, ಅಲ್ಲೊಂದು ನವಿಲು ಅಲ್ಲಿ ಹೊಡ್ತಾ ಇದೆ, ಕಾಣಿಸ್ತಾ ಇದೆಯಾ? ಪುಕ್ಕ ಎಲ್ಲ ಇದು ಯಾವುದೋ ಪುಕ್ಕ ಹೊಡೆದಿರೋದು ಅನ್ಸುತ್ತೆ. ಅಲ್ಲ ಶೆಟ್ ಮರಿ ಇತ್ತು ಅಲ್ಲ, ಯಾವುದಿದು ಹೆಣ್ಣು, ಹೆಣ್ಣಿಗೆ ತಾನೇ ಪುಕ್ಕ ಇರಲ್ಲ. ಹಾಂ ಹೆಣ್ಣದು ಹೆಣ್ಮಗು. A few moments later. ಸರಿ, ಇಲ್ಲೆಲ್ಲ ಸ್ವಲ್ಪ ಮೇನ್ ರೋಡು, ಒಂಚೂರು ಮುಂದೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. 3 days later. ಬಂದ್ವಿ ನೋಡ್ರಪ್ಪ, ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಲಿಟಿಲ್ ಪೇಷನ್ಸ್ ಬೆಟರ್ ಟ್ರಾಫಿಕ್. ರೋಡನ್ನು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ದಿನ ಇದು, ಸ್ವಲ್ಪ ದಿವಸ ಮುರಿದೋಗುತ್ತೆ. ಎಲ್ಲ ಕಡೆ ಹೆಂಗೆ ಮುರಿದಿದೆ ಹೇಳಿ. ಏನು ರೋಡ್ ಓಪನ್ ಆಗಿದ್ದು ಸಿಕ್ಕಾಪಟ್ಟೆ ಜನ, ಹೊಸ ಜನ ಅಲ್ಲ. ಅದೇ ರೋಡ್ ಆಗುವಾಗ ರೋಡೇ ಗೊತ್ತಿರಲಿಲ್ಲ ಯಾರಿಗೂ. ಇಲ್ಲೊಂದು ರೋಡ್ ಇದೆ, ಇಲ್ಲೂ ಗಾಡಿಗಳು ಓಡಾಡ್ತವೆ. ಹಬ್ಬ ಲಾರಿ ಅವನು ತಮಿಳ್ನಾಡು ಗಾಡಿ ಹತ್ತಿಸ್ಬಿಡ್ತಾ ಇದ್ದಲ್ಲಪ್ಪ ಮೈ ಮೇಲೆ. ನೋಡಿ, ಇದೆ ಆ್ಯಕ್ಚುಲಿ ನಮ್ಮ ಕೆಂಗೇರಿ ಕುಂಬಳಗುಡಿ ಇದೆಯಲ್ಲ, ಚಲ್ಗಟ್ಟ ರಾಜರಾಜೇಶ್ವರಿ ಹಾಸ್ಪಿಟ್ಲು ಎದುರುಗಡೆನೆ ಓಪನ್ ಆಗಿರೋದು ರೋಡು. ಚಲ್ಗಟ್ಟದಿಂದ ಡೈರೆಕ್ಟು ಅಪ್ ಟು ಮಾಗಡಿ ರೋಡು. ನಿಮಗೆ ನೆಲಮಂಗ್ಲಗೆ ಹೋಗೋಕ್ಕೂ ಈಸಿ ಆಗುತ್ತೆ ಕೆಂಗೇರಿ ಥ್ರೂ. ಇಲ್ಲ ನೀವು ಮಾಗಡಿಗೆ ಹೋಗ್ತೀರಾ ಅಂದರೆ ಈಸಿ ಆಗುತ್ತೆ. ಇಲ್ಲ ಆ ಕಡೆ ಕಾಚಹಳ್ಳಿ, ಸುಮ್ಕುತ್ಕಟ್ಟೆ ಹೆಂಗೆ ಹೋಗ್ತೀರಾ ಅಂತ ಅಂದ್ರೂ ಈ ಕಡೆಯಿಂದ ನೀವು ಮೇನ್ ರೋಡಲ್ಲಿ ಹೋಗಿ ಅಲ್ಲಿ ಟ್ರಾಫಿಕಲ್ಲಿ ಸಾಯೋದ್ಕಿಂತ ಒದ್ದಾಡೋದ್ಕಿಂತ ಇಲ್ಲಿ ಆರಾಮಾಗಿ ಹೋಗ್ಬೋದು. ಸ್ವಲ್ಪ ದಿವಸ ಮೇನ್ ರೋಡಲ್ಲಿರೋ ಪೊಲೀಸ್ ಅವರು ಇಲ್ಲೂ ಬರ್ತಾರೆ, ಇಲ್ಲೂ ಹಾಕಿದ್ದಾರೆ ಸಿಗ್ನಲ್ ಅಲ್ಲ ಆಲ್ರೆಡಿ. ಓಕೆ, ಮೇನ್ ಆಗಿ ನಮ್ಮ ಚಾನಲ್ ಇದು ಏನಕ್ಕೆ ಓಪನ್ ಮಾಡಿದ್ದೀನಿ ಅಂತ ಅಂದರೆ ಅರ್ಥ. ಫಸ್ಟು ಹಯಗ್ರೀವ ವ್ಲಾಗ್ಸ್. ಹಯಗ್ರೀವ ಅಂದರೆ ಅರ್ಥ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ಹಯಗ್ರೀವ ಅಂತಂದರೆ ಕೇಳಿಸ್ತಾ ಇದೆಯಾ? ನಮ್ಮ ಹುಡುಗ ಕೂತೇನ ಹಿಂದೆ. ಹಯಗ್ರೀವ ಅಂತ ಅಂದರೆ ಏನು ಅಂತ ಹೇಳ್ತೀನಿ ಕೇಳಿ. ನಂಗೆ ಯಾರು ಹೇಳಿಲ್ಲ, ನಾನೇ ಇದೆಲ್ಲ ಸ್ವಂತ ರಿಸರ್ಚ್ ಮಾಡಿದ್ದು. ತಪ್ಪೇನಾರು ಇದ್ದರೆ ಹೊಟ್ಟೆಗೆ ಹಾಕೊಂಡ್ಬಿಡಿ, ಬೈಯಕ್ಕೆ ಹೋಗ್ಬಿಟ್ರಿ ಕಮೆಂಟ್ ಸೆಕ್ಷನ್ ಓಪನ್ ಇದೆ ಅಂತ ಅಂದ್ಬಿಟ್ಟು. ಹಯಗ್ರೀವ ಅಂದರೆ ಆ್ಯಕ್ಚುಲಿ ವಿಷ್ಣುದು, ನಮ್ಮ ದೇವರು ವಿಷ್ಣು ಇದ್ದಾರಲ್ಲ, ಆ ವಿಷ್ಣುದು 24 ಅವತಾರಗಳಿದೆ ಇಲ್ಲಿವರೆಗೂ. ಆ 24 ಅವತಾರದಲ್ಲಿ ಒಂದು ಅವತಾರನೇ ಹಯಗ್ರೀವ ಅನ್ನೋದು. ಈ ಹಯಗ್ರೀವ ಅಂದರೆ ಈ ಕುದುರೆ ಮುಖ ಮತ್ತು ಮನುಷ್ಯನ ಬಾಡಿ, ಲಿಟ್ರಲಿ ಒಂದು ಮನುಷ್ಯನ ಬಾಡಿ ಮೇಲೆ ಕುದುರೆ ಮುಖ ಇರೋ ಅಂಥದ್ದು. ಓಹೋ ಅಣ್ಣ ವೀಗಳು ಚೆಸ್ತಾ ಬಿತ್ತವನೆ ಡಾನ್ ಅಂದ್ಕೊಂಡು. ಏನು ಓಕೆ, ಎಲ್ಲಿದ್ದೆ ನಾನು? ನನ್ನ ಗಾಡಿ ನೋಡಿ ಮರ್ತೇ ಬಿಟ್ನಲ್ಲ ನಾನು. ಸ್ಕೈ ನೋಡಿ ಗಾಯ್ಸ್, ಸಖತ್ತಾಗಿದೆ. ಹಯಗ್ರೀವ ಅದೇ ಹೇಳೋನಲ್ಲ, ಆ್ಯಕ್ಚುಲಿ ವಿಷ್ಣು ಅವತಾರದಲ್ಲಿ 24 ಅವತಾರ ಇದೆ. ಅದರಲ್ಲಿ ಇದೊಂದು, ಜೊತೆಲಿ ಇನ್ನೂ ಒಂದು ಅವತಾರ ಇನ್ನೂ ಬಂದಿಲ್ಲ, ಅದು ಬರತ್ತೆ ಅಂತ ಹೇಳ್ತಾರೆ ದೊಡ್ಡವರಲ್ಲ. ಅದು ಯಾವುದಂತ ನಿಮ್ಗೆ ಗೊತ್ತಿದ್ರೆ ಗೆಸ್ ಮಾಡಿ, ಗೊತ್ತಿಲ್ಲ ಅಂದರೆ ನಾನೇ ಹೇಳ್ತೀನಿ, ತಿಳ್ಕೊಳ್ಳಿ. ಅದೇ ಕಲ್ಕಿ ಅವತಾರ. ಯಾವಾಗ ಎಲ್ಲ ಭೂಮಿ ಮೇಲೆ ಎಲ್ಲ ಥರ ಕೆಟ್ಟು ಜಾಸ್ತಿ ನಡೆಯುತ್ತೆ, ಮೋಸಗಳು ಜಾಸ್ತಿ ಆಗತ್ತೆ, ಜನರು ಎಲ್ಲ ಹಾಳಾಗ್ತಾರೋ, ಆವಾಗ ಕೊನೆಯದಾಗಿ ಎಲ್ಲ ಮುಗಿತಿದೆ, ಎಲ್ಲ ದಿ ಎಂಡ್ ಆಗ್ತಾ ಇದೆ ಅನ್ನುವಾಗ ಬರೋದೇ ಕಲ್ಕಿ ಅವತಾರ. ಓಹ್, ವಾಚ್ಮ್ಯಾನ್ ಅಣ್ಣ ಯೋಗ ಮಾಡ್ತಾವನೆ, ವೆರಿ ಗುಡ್. ಹಿಂಗಿರ್ಬೇಕಪ್ಪ. ಅಲ್ಲ, ನಮ್ಮ ವಾಚ್ಮ್ಯಾನ್ಗಳೆಲ್ಲ ಯೋಗ ಮಾಡ್ತಾವ್ರೆ, ನಮ್ಮ ಪೊಲೀಸ್ ಅವರೆಲ್ಲ ಅದೇನು ಮಾಡ್ತಾವ್ರೋ ಗೊತ್ತಿಲ್ವಲ್ಲ. ಇದೆಲ್ಲ ಕೆಲವೊಬ್ರು ಪೊಲೀಸ್ ಅವ್ರಿಗೆ ನಾನು ಹೇಳ್ತಾ ಇರೋದು. ಇನ್ನೂ ಕೆಲವೊಬ್ರು ನಾವು ನೋಡೇ ಇರ್ತೀವಿ, ಜಾಸ್ತಿ ಎಲ್ಲೂ ಬೇಡಪ್ಪ, ಟ್ರಾಫಿಕ್ ಸಿಗ್ನಲ್ಗಳಲ್ಲೇ ನೋಡಿರ್ತೀವಿ. ಸುಮ್ಮನೆ ಆಮೇಲೆ ಅದೊಂದು ಕಾಂಟ್ರವರ್ಸಿ ಬೇಡ. ಫಸ್ಟ್ ವ್ಲಾಗು ಡಿಸೆಂಟಾಗಿ ಮೇಂಟೈನ್ ಮಾಡೋಣ ಅಲ್ವಾ? ಒಂದು ನಿಮಿಷ ಹಂಗೆ ಇರ್ರಿ, ಮುಂದೆ ಹೊಂಟೋಗೋಣ. ನಮ್ಸು ನಾವ್ಯಾಕೆ ಸರ್ವಿಸ್ ರೋಡ್ಗೆ ಹೋಗ್ಬಾರ್ದು? ಆರಾಮಾಗಿರತ್ತೆ, ಗಾಡಿಗಳು ಇರಲ್ಲ ಅಲ್ವಾ?
ಆ್ಯಕ್ಚುಲಿ ಅಲ್ಲಿ ಒಂದು ಬಾರ್ ಇದೆ, ಸರಿತಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ. ಹೆಸರು ಕರೆಕ್ಟಾಗಿದ್ರೆ ನೋಡೋಣ ಇರ್ರಿ, ಗೊತ್ತಿಲ್ಲ. ಹೇಳ್ದೆ ತಾನೇ, ಸರಿತಾ ಸ್ಪಿರಿಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದು ನನಗೆ ಗೊತ್ತು. ಓಕೆ, ಅದೇ ನಮ್ಮ ವ್ಲಾಗ್ಸಲ್ಲಿ ನಿಮಗೆ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡೂ ಇದೆ. ಇನ್ಸ್ಟಾಗ್ರಾಮಲ್ಲಿ ನಾವು ಜಾಸ್ತಿ ಏನು ಅಪ್ಲೋಡ್ ಮಾಡೋಕ್ಕೋಗಲ್ಲ. ಇನ್ಸ್ಟಾಗ್ರಾಮ್ ಏನಿದ್ರು ಅದು ನಿಮಗೆ ತಿಳ್ಸೋಕ್ಕೋಸ್ಕರ ಅಷ್ಟೇ, ಈ ಥರ ಒಂದು ಚಾನಲ್ ಇದೆ, ಇಂಥದ್ದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಮೇನಾಗಿ ನಮ್ದೆಲ್ಲ ಏನೇ ಕಂಟೆಂಟ್ ಇದ್ರೂ ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ಏನೇ ಎಫರ್ಟ್ಸ್ ಇದ್ರೂ ನಿಮ್ಗೆ ಅದೆಲ್ಲ ನಿಮಗೆ ಯೂಟ್ಯೂಬ್ ಬ್ಲಾಗಲ್ಲೇ ಸಿಗುತ್ತೆ. ಸೊ ಆದಷ್ಟು ಯೂಟ್ಯೂಬ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಲೈಕ್ ಆದರೂ ಮಾಡ್ರಪ್ಪ ವಿಡಿಯೋನ. ನೀವು ಲೈಕ್ ಮಾಡಿದಷ್ಟು ನನಗೆ ಅದೊಂಥರ ಏನಂತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಬಂದಾಗ ಮಾತಾಡೋಕ್ಕೆ ಸ್ವಲ್ಪ ಚೆನ್ನಾಗಿ ಧೈರ್ಯ ಬರುತ್ತೆ. ಬರೀ ಬೆಳೆದಿರೋರನ್ನೇ ಬೆಳೆಸೋದಲ್ಲ ಯಾವಾಗ್ಲೂ. ಏನು ಗೊತ್ತಾ, ಎಲ್ಲ ಬೆಳೆದಿರೋರೆಲ್ಲ ಚೆನ್ನಾಗೇ ಬೆಳೀತಾ ಇದ್ದಾರೆ. ಯಾರು ಬೆಳೀತಾ ಇಲ್ಲ, ಯಾರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವ್ರನ್ನ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ಜನರೇ ಬಿಡ್ತಾ ಇಲ್ವಾ, ಇಲ್ಲ ಅವರೇ ಮಾಡಲ್ವಾ, ಏನು ಕತೆನೋ. ನಾವು ಒಂದು ಟ್ರಯಲ್ ಮಾಡಿಬಿಡೋಣ ಅಂತ ಎಂಟ್ರಿ ಕೊಟ್ಟಿದ್ದೀವಿ. ಅದೆಷ್ಟಾಗತ್ತೋ ಬಿಡತ್ತೋ ಅದೆಲ್ಲ ನಿಂಬಿಟ್ಟಿದ್ದು. ನೀವು ಹೆಂಗೆ ನಡ್ಸ್ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡು. ನೀವು ಸುಮ್ಮನೆ ಬಂದ ಶಿವ ಹೋದ ಶಿವ ಅಂದ್ಕೊಂಡು ನೋಡ್ಕೊಂಡ್ರಿ ಹೋದ್ರಿ ವಿಡಿಯೋನ ಅಂತ ಅಂದರೆ ಏನಂತ ಒಳ್ಳೆ ವ್ಲಾಗ್ ಬರಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ನೀವೆಲ್ಲ ನಂಗೆ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಚೆನ್ನಾಗೆಲ್ಲ ಆಗ್ತಾಯಿದ್ರೆ ನಾನು ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತೀನಿ, ಎಫರ್ಟ್ ಜಾಸ್ತಿ ಆಗ್ತೀನಿ. ಅವಾಗ ಇಲ್ಲ ಇನ್ನೂ ಏನಾದ್ರು ಮಾಡ್ಬೋದು, ಇನ್ನೂ ಏನಾದ್ರು ತೋರಿಸ್ಬೇಕು ನಮ್ಮ ಜನರಿಗೆ, ಇನ್ನೂ ಹೊಸ್ದಾಗಿ ಏನಾದ್ರು ಮಾಡಬೇಕು ಅನ್ನೋದು ನನಗೂ ಒಂದು ಮೈಂಡಲ್ಲಿ ಬರುತ್ತೆ. ಅವಾಗ ಅಟ್ಲೀಸ್ಟ್ ನಂಗೆ ಬಂದಿಲ್ಲ ಅಂತ ಅಂದರೂ ನಮ್ಮ ಟೀಮ್ ವರ್ಕ್ ಬರುತ್ತೆ. ಗಿಡ ನೆಟ್ಟದೇ ತಪ್ಪು, ಅಲ್ಲಿ ಆಲ್ರೆಡಿ ಒಬ್ಬ ಗಿಡ ಕಿತ್ತಾಕ್ತಾವನೆ, ಅದು ಏನು ಮಾಡ್ತಾವನೋ ಗೊತ್ತಿಲ್ಲ JCB ನೋಡ್ರಿ. ಒಳಗಡೆ ಮಾವಿನ ತೊಪ್ಪಲ್ಲಿ ಹಾಕೊಂಡು ಏನೋ ಜೋರಾಗಿ ನಡ್ಸ್ತಾವನೆ. ನಮ್ಗೆ ಯಾಕವಲ್ಲ. ನಮ್ಮ ಕಂಟೆಂಟಲ್ಲಿ ನಿಮಗೆ ನಾವು ಸೊಸೈಟಿಲಿ ನಡೀತಾರ ಅಂತ ಕೆಲವೊಂದು ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ, ಕೆಲವೊಂದು ಯೂಸರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ, ಕೆಲವೊಂದು ಟೆಕ್ ಬಗ್ಗೆ ಮಾತಾಡೋಣ. ನಿಮ್ಗೆ ಇದೆಲ್ಲ ಸಿಂಪಲಾಗಿ ಒಂದೇ ಮಾತಲ್ಲಿ ಅರ್ಥ ಮಾಡಬೇಕು ಅಂತ ಅಂದರೆ ನಮ್ಮದೇನು ಪ್ರಾಪರ್ ಒಂದು ಗೇಮಿಂಗ್ ಚಾನಲ್ ಅಂತ ಅಲ್ಲ, ಇಲ್ಲ ವ್ಲಾಗ್ ಚಾನಲ್ ಅಂತ ಅಲ್ಲ. ರೇಸ್ ಹೊಡಿತವ್ರೆ ನೋಡ್ರಿ, 2 ಬಲರ ಪಿಕಪ್ಗಳು. ಎಲ್ಲೋ ಬೋಡೋರಲ್ಲ ಅಂದರೆ ಸುಮ್ಮನೆನಾ, ನಮ್ಮೆಲ್ಲೋ ಬೋಡೋರು. ಓಕೆ, ನಮ್ಮ ವ್ಲಾಗ್ಸಲ್ಲಿ ನಿಮಗೆ ಎಲ್ಲ ಥರ ವೀಡಿಯೋಸ್ ಇರತ್ತೆ, ನಿಮಗೆ ಎಲ್ಲ ಥರ ಕಂಟೆಂಟ್ ಇರುತ್ತೆ. ಕೆಲವೊಂದು ಸಲ ನಿಮಗೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ, ಕೆಲವೊಂದು ಸಲ ನಿಮಗೆ ಟೆಂಪಲ್ಸ್ಗಳ ಅದ್ರ ಹಿಸ್ಟ್ರಿ ನಿಮ್ಗೆ ಏನಂತ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಕೆಲವೊಂದು ಸಲ ಗಾಡಿಗಳ ಬಗ್ಗೆ ಮಾತಾಡೋಣ. ಯಾವ ಗಾಡಿಗಳು ಹೆಂಗೆ ಯಾವ್ದ್ರಿಂದ ಓಡ್ತಾ ಇದೆ, ಇಷ್ಟು ವರ್ಷ ಹೆಂಗೆ ಚೆನ್ನಾಗಿದೆ, ಇಷ್ಟು ವರ್ಷ ಹೆಂಗೆ ಚೆನ್ನಾಗಿ ಇಟ್ಕೋಬೇಕು, ಮುಂದೆ ಹೆಂಗೆ ನಾವು ನೋಡ್ಕೋಬೇಕು, ಅದನ್ನ ನಮ್ಮ ಮಕ್ಳಿಗೆ ಹೆಂಗೆ ತೋರಿಸ್ಬೇಕು. ಎಕ್ಸಾಂಪಲ್ ಫಾರ್ 2 ಸ್ಟಾಕ್ಸು. ಮೋಸ್ಟ್ಲಿ ನಮ್ಮ ಫ್ಯೂಚರ್ ಜನ್ರೇಷನ್ಗೆಲ್ಲ 2 ಸ್ಟಾಕ್ಸ್ ಅಂದರೆ ಏನಂತಾನೆ ಗೊತ್ತಿರಲ್ಲ, ಹಂಗಾಗೋಗಿದೆ ಎಲ್ಲ ಇವಾಗ. ಅದರಲ್ಲಿ ಇವಾಗ ಕಬ್ಬಲ್ಲಿ ಬೇರೆ ಜಾಸ್ತಿ ಆಗೋಗಿದೆ, ಗೊತ್ತಲ್ವಾ ನಾನೇನು ಹೇಳ್ತಾ ಇದ್ದೀನಿ ಅಂತ. ಮತ್ತೆ ನಾನು ಹೇಳ್ದೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ನಾನಿಲ್ಲಿ ಯೂಟ್ಯೂಬ್ ಜರ್ನಿ ಇಷ್ಟು ಕಷ್ಟ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಕಳ್ಕೊಂಡಿದ್ದೀನಿ ಆಲ್ರೆಡಿ ಅಂತ, ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಒಂದು ವ್ಲಾಗ್ ಮಾಡ್ತೀನಿ ಅಂತ ನಾನು ಸ್ವಲ್ಪ ಜನಕ್ಕೆ ಹೇಳಿದ್ದೆ. ಆ ಸ್ವಲ್ಪ ಜನಗಳಲ್ಲಿ ಕೆಲವೊಂದು ಜನ ನನಗೆ ಅವ್ರು ಸಬ್ಸ್ಕ್ರೈಬ್ ಮಾಡಿದಾರೋ ಬಿಟ್ಟಿದಾರೋ ನನಗೆ ನಿಯತ್ತಾಗಿ ಒಳ್ಳೆ ಐಡಿಯಾಸ್ಗಳು ಕೊಟ್ಟು ಎಂಕರೇಜ್ ಮಾಡಿ ಏನೋ ಒಂದು ಅಟ್ಲೀಸ್ಟ್ ಒಂದು ಪಾಸಿಟಿವಿಟಿ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಜನ ಒಬ್ಬ ನಿಂತಿದ್ದಾನೆ ಅಂತ ಅಂದರೆ ತುಳಿಯೋಕ್ಕೆ ನಿಂತಿರ್ತಾರೆ. ಅದರಲ್ಲಿ ಸಿಕ್ಕಾಬಡ ಜನ ಸುಮಾರು ಜನಕ್ಕೆ ನಾನು ಪ್ರೈವೇಟಾಗಿ ನಾನು ಹೇಳಿದ್ದೀನಿ, ಫಾಲೋ ಮಾಡ್ರಪ್ಪ, ನೀವೇ ಬೆಳೆಸ್ಬೇಕಪ್ಪ ನಮ್ಮನ್ನೆಲ್ಲ ಅಂತ. ಗೊತ್ತಿದ್ರೂ ಫಾಲೋ ಮಾಡಿಲ್ಲ, ಗೊತ್ತಿದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಥರ ಜನರುಗಳ ಮಧ್ಯ ಒಬ್ಬ ಫ್ರಮ್ ಸ್ಕ್ರ್ಯಾಚ್ ಝೀರೋಯಿಂದ ಬರೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಎಲ್ರಿಗೂ ಯಾರು ಸಫರ್ ಮಾಡಿರ್ತಾರೆ ಅವ್ರಿಗೆ ಸೀರಿಯಸ್ ಆಗಿ ಗೊತ್ತಿರತ್ತೆ. ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಕೆಲವೊಂದು ಜನ ಕೇಳಿದ್ದೆ, ಹಿಂಗೆ ನಾನು ಹಿಂಗೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡೋಣ ಅಂತ ಇದ್ದೀನಿ, ಏನು ನಿಮ್ಮ ಅಭಿಪ್ರಾಯ, ನೀವು ಹೆಂಗೆ ಮಾಡ್ಬೋದು, ಏನಾರು ಒಂದು ಐಡಿಯಾ ಕೊಡಿ ಅಂತ ಎಲ್ಲ ನಾನು ಕೇಳಿದಾಗ ಕೆಲವೊಂದು ಜನ ಗೋಪ್ರೋ ತಗೋ ಅಂತ ಅಂದರು, ಕೆಲವೊಂದು ಜನ ಒಂದು ಗಾಡಿಗೆ ಮೌಂಟ್ ಹಾಕು, ಹೆಲ್ಮೆಟ್ ಕೊಂಡು ಮೌಂಟ್ ತಗೋ ಅಂದರು, ಇನ್ನು ಕೆಲವೊಂದು ಜನ ಹಿಂಗೆ ಎಲ್ಲ ಚಿಕ್ಕ ಏನೋ ಒಂದು ಐಡಿಯಾಸ್ ಕೊಟ್ರಪ್ಪ, ಅಟ್ಲೀಸ್ಟ್ ಏನೋ ಒಂದು ಟ್ರೈ ಮಾಡಿದರು. ಇನ್ನು ಕೆಲವೊಂದು ಜನ ಅದು ಏನಂತ ತಿಕ್ಕ ಹೊರ್ಕೊಂಡವ್ರೋ ಗೊತ್ತಿಲ್ಲ ಕತೆ. ಫಸ್ಟ್ ದಿವಸನೇ ನಂದೊಂದು ಆ್ಯಂಡ್ರಾಯ್ಡ್ ಫೋನ್ ಇತ್ತು, ನೋಟು, ಸ್ಯಾಮ್ಸಂಗ್ ನೋಟ್. ಅದು ಫೋನ್ ಇದ್ದಕ್ಕಿದ್ದಂಗೆ ಆನ್ ದಿ ಸ್ಪಾಟು, ಇವತ್ತು ನನ್ನ ವರ್ಕ್ ಮುಗಿಸ್ಕೊಂಡು ಹೋಗಿ ಇವತ್ತು ಮಧ್ಯಾಹ್ನ ಎಲ್ಲ ಕುಂತ್ಕೊಂಡು ಎಲ್ಲ ಸೆಟಪ್ ಮಾಡೋಣ, ಎಲ್ಲದರಲ್ಲಿ ಏನಾರು ಒಂದು ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಪೂರಾ ಏಕ್ದಮ್ ಖತಮ್, ಫಸ್ಟ್ ಕ್ಲಾಸ್ ಡಿಸ್ಪ್ಲೇ ಹೊಂಟೋಯ್ತು. ರುಕೋ ಜರಾ ಸಬರ್ ಕರೋ. ಅದು ಹೆಂಗೆ ಡಿಸ್ಪ್ಲೇ ಹೊಂಟೋಯ್ತು, ಏನು ಕತೆ ಏನು ಗೊತ್ತಿಲ್ಲ. ಫೋನ್ ಒಂದ್ಸಲ ಕೆಳಗಡೆ ಬಿದ್ದಿಲ್ಲ, ಒಂದ್ಸಲ ಒಂಚೂರು ಹೊಡೆದಿಲ್ಲ,
ಏಕ್ದಮ್ ಹೊಂಟೋಯ್ತು. ಯಾರ ಸರಿಯಾಗಿ ದೃಷ್ಟಿ ಹಾಕಿದ್ದಾರೆ ಅಂತ ಅಂದ್ಕೊಂಡೆ. ಆಯಿತು, ಅದಾದಮೇಲೆ ಸರಿ ಬಿಡು ಪರವಾಗಿಲ್ಲ, ನಮಗೇನು ಫೋನ್ ಏನು ಕಡಿಮೆನಾ, ಐಫೋನು ಇದೆ, ಲ್ಯಾಪ್ಟಾಪು ಇದೆ, ಯಾವ್ದಾರ ನಾನು ಮಾಡೋಣ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ನೆಕ್ಸ್ಟ್ ಡೇ ಲ್ಯಾಪ್ಟಾಪಲ್ಲೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿ, ಎಲ್ಲ ಟೂಲ್ಸ್ಗಳು ಹಾಕಿ, ವಿಡಿಯೋ ಎಡಿಟಿಂಗ್ ಏನೇನು ಬೇಕು ಎಲ್ಲ ನಾನು ಮಾಡಿ, ಎಲ್ಲ ರೆಡಿ ಮಾಡಿ ಸೆಟಪ್ ಮಾಡಿ ಇಟ್ಟಿದ್ದೆ. ಏಕ್ದಮ್ ಪೂರ ಹ್ಯಾಂಗ್ ಆಗೋಯ್ತು ಲ್ಯಾಪ್ಟಾಪು. ಇಲ್ಲಿಗೆ ಸ್ಟಾಪ್ ಮಾಡೋಣ. ನಾನು ಹೇಳಿದ್ನಲ್ಲ ನಿಮಗೆ ಸಿಗ್ನಲ್ಗಳು ಹಾಕಿದ್ದಾರೆ, ನೋಡ್ಕೊಂಡು ಬಂದ್ರಪ್ಪ, ಸ್ವಲ್ಪ ದಿವಸ ಪೊಲೀಸವ್ರು ಇಲ್ಲೂ ಬಂದುಬಿಡ್ತಾರೆ ಅಂತ. ನಿಮ್ಗೆ ಅಲ್ಲಿ ಕಾಣ್ತಾ ಇರ್ಬೋದು, ಆಲ್ರೆಡಿ ಇಲ್ಲಿ ಸಿಗ್ನಲ್ ಇದೆ ಮಾಗಡಿ ರೋಡಲ್ಲಿ. ರೈಟ್ಗೆ ಹೋದರೆ ಅಂಚನನಗರು, ಲೆಫ್ಟ್ಗೆ ಹೋದರೆ ತಾವರೆಕೆರೆ, ಮದನಾಯಕನಹಳ್ಳಿ ಅಲ್ಲೆಲ್ಲ ಹೋಯ್ತೀರಾ. ಸೊ ನೋಡ್ಕೊಂಡು ಬನ್ನಿ, ಯಾರೇ ಬಂದರೂ ಹೆಲ್ಮೆಟ್ ಹಾಕೊಂಡು ಬನ್ನಿ. ಜೊತೆಲಿ ಕ್ಯಾಮ್ರಾಗಳು ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಫೋಟೋ ಹೊಡೆದ್ರೆ 500 ರೂಪಾಯಿ ಫಿಕ್ಸು. ಹಿಂದ್ಗಡೆ ಒಬ್ಬ ಕೂತಿದ್ರೆ ಇವ್ನು ನಾನು ಹಿಂದೆ ಕೂತವನೇ, ಇವಾಗ ಇವ್ನ ತಲೆ ಮೇಲೆ ಒಂದು 500 ರೂಪಾಯಿ ಫಿಕ್ಸು. ನೋಡ್ರಿ ಹಾಕೋದ್ರು ಸ್ಟಾಪ್ ಸಿಗ್ನಲ್ಲು. ಸೊ ಹುಷಾರಾಗಿ ಬನ್ನಿ, ಕಂಟಿನ್ಯೂ ಮಾಡುವ. ಓಕೆ, ಇವಾಗ ನಾವಿದ್ದೀವಿ ಸೀಗೆಹಳ್ಳಿ ಹುಲಿಯೂರಮ್ಮ ದೇವಿ ದೇವಸ್ಥಾನ ಹತ್ರ. ಒಳಗಡೆಯಿಂದ ಹೋಯ್ತಾ ಇದ್ದೀವಿ. ಆವಾಗಲೇ ನಾನು ಹೇಳ್ದಂಗೆ ಅದೇ ಫಸ್ಟ್ ಡೇ ನನ್ನ ಫೋನ್ ಕೆಟ್ಟೋಯ್ತು, ಸೆಕೆಂಡ್ ಡೇ ನನ್ನ ಲ್ಯಾಪ್ಟಾಪ್ ಕೆಟ್ಟೋಯ್ತು, ಮೂರನೇ ದಿವಸ ಫ್ಲಿಪ್ಕಾರ್ಟಲ್ಲಿ ನಾನೊಂದು ಮೌಂಟ್ ಆರ್ಡ್ರ್ ಮಾಡಿದ್ದೆ. ಅದು ಒನ್ ಡೇ ಡೆಲಿವರಿ ಹಾಕಿದ್ದೆ. ಅದು ನಮ್ಮನೆ ಅಡ್ರೆಸ್ ಬೇಡ, ನಮ್ಮನೆ ಅಡ್ರೆಸ್ಸಲ್ಲಿ ಒನ್ ಡೇ ಡೆಲಿವರಿ ಆಪ್ಷನ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಬೇರೆ ಕಡೆ ಅಡ್ರೆಸ್ಸಿಂದ ಹಾಕಿದ್ದೆ. ನಾನು ಅಲ್ಲಿ ನೋಡಿದ್ರೆ ನೈಟ್ವರೆಗೂ ಕಾಯಿದೆ, ನಾನು ಬಂದಿಲ್ಲ ಅಮೌಂಟು. ಸರಿ ಫೋನ್ ಮಾಡಿದೆ ಡೆಲಿವರಿ ಏಜೆಂಟ್ಗೆ. ಅವ್ನು ನೋಡಿದ್ರೆ ಸರ್ ಮರ್ತ್ಬಿಟ್ಟಿದ್ದೀನಿ, 9 ಗಂಟೆಗೆ ಹೋಗ್ಬಿಟ್ಟು ನಾನು ತೊಗೊಂಡು ಬರ್ತೀನಿ, ಕೊಡ್ತೀನಿ ನಿಮಗೆ, 10 ನಿಮಿಷದಲ್ಲಿ ಬಂದು ಕೊಡ್ತೀನಿ ಅಂತ ಅಂದವನು. 9 ಗಂಟೆಗೆ ಹೋಗಿದ್ದಾನೆ ಕೂಡ ಹಬ್ಗೆ. ನಂಗೆ ಮೆಸೇಜ್ ಕೂಡ ಬಂದಿದೆ, ಯುವರ್ ಐಟಮ್ ಹ್ಯಾಸ್ ಬಿನ್ ಡಿಸ್ಪ್ಯಾಚ್ಡ್ ಅಂತ. ಮತ್ತೆ 15 ನಿಮಿಷ ಕರೆಕ್ಟಾಗಿ ನನಗೆ ವಾಪಸ್ ಮೆಸೇಜ್ ಬಂದಿದೆ ಫ್ಲಿಪ್ಕಾರ್ಟ್ ಕಡೆಯಿಂದ. ಏನಂತ, ಯುವರ್ ಐಟಮ್ ಹ್ಯಾಸ್ ಬಿನ್ ಶೆಡ್ಯೂಲ್ಡ್ ಅಂತ ಬಂದಿದೆ. ಅಂದರೆ ಮತ್ತೆ ಬೇರೆ ದಿವಸಕ್ಕೆ ಶೆಡ್ಯೂಲ್ ಆಗಿದೆ ನನ್ನ ಐಟಮು. ಅಂದರೆ ನೆಕ್ಸ್ಟ್ ಡೇಗೆ ಶೆಡ್ಯೂಲ್ ಮಾಡಿದ್ದಾರೆ. ನಂಗೆ ಬೇಕಾಗಿದ್ದೆ ಅವತ್ತಿನ ದಿವಸನೇ ನಂಗೆ ಬೇಕಾಗಿತ್ತು. ಬಿಕಾಸ್ ನಾನು ಬೇರೆನೇ ಏನೋ ಪ್ಲ್ಯಾನ್ ಮಾಡಿದ್ದೆ, ಬೇರೆನೇ ಎಲ್ಲೋ ಒಂದು ಪ್ಲೇಸ್ಗೆ ಹೋಗೋಣ, ಪ್ಲೇಸ್ಗೆ ಹೋಗಿ ನಿಮಗೆ ತೋರಿಸೋಣ, ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ, ತೋರಿಸ್ಕೊಂಡು ನಿಮಗೆ ಏನೋ ಒಂದು ಹೇಳೋಣ, ಜನರಿಗೊಂದು ಏನೋ ಒಂದು ಮೆಸೇಜ್ ಕೊಡೋಣ ಅಂತ ಇದ್ದೆ. ಬಟ್ ನೆಕ್ಸ್ಟ್ ವಿಡಿಯೋ ನಾನು ಗ್ಯಾರಂಟಿ ಕೊಡ್ತೀನಿ ಅದನ್ನ. ಮತ್ತೆ ನೆಕ್ಸ್ಟ್ ಡೇಗೆ ನಮ್ಮನೆ ಹತ್ರನೇ ಒನ್ ಡೇ ಡೆಲಿವರಿ ಇತ್ತು. ಅಂದರೆ ನಮ್ಮ ಲೊಕೇಶನ್ಗೆ ಒನ್ ಡೇ ಡೆಲಿವರಿ ಇತ್ತು. ಇಲ್ಲೂ ಬುಕ್ ಮಾಡಿದ್ದೆ, ಅಲ್ಲೂ ಬುಕ್ ಮಾಡಿದ್ದೆ. 2 ಕಡೆನೂ ಬಂದರೆ 2 ಕಡೆ ತೊಗೊಳೋಣ, ಒಂದು ಕಡೆ ರಿಟರ್ನ್ ಮಾಡೋಣ ಅಂತ ಅಂದ್ಬಿಟ್ಟು 2 ಕಡೆನೂ ಬಂದಿಲ್ಲ ಅಪ್ಪ. ಒಂದು ದಿವಸದಲ್ಲ, ಮತ್ತಿದು 7 ದಿವಸ 3 ದಿವಸ ಕಾಯ್ದಿದ್ದೀನಿ, 2 ಕಡೆನೂ ಬಂದಿಲ್ಲ. ಎಂಥ ಜನರು ಇರ್ಬೋದು ಅಂತ ಅಂದರೆ ಅಲ್ಲಿಗೆ ನನಗೆ ಅರ್ಥ ಆಯಿತು. ಕೀಪ್ ಇಟ್ ಸೀಕ್ರೆಟ್ ಅಂತ ಅಂತಾರೆ ಗೊತ್ತಾ, ಈ ಮಾತಿನ ಅರ್ಥ ಅವತ್ತಿಗೆ ನಂಗೆ ಅರ್ಥ ಆಯಿತು. ಮುಂಚೆನೂ ತುಂಬ ಅನುಭವಿಸ್ಬಿಟ್ಟಿದ್ದೀನಿ, ಸಫರ್ ಮಾಡಿಬಿಟ್ಟಿದ್ದೀನಿ ನಾನು. ಬಟ್ ನಾವು ಒಂದು ಜನರಿಗೆ ಏನಾರು ಒಂದು ಹೇಳ್ಬಿಟ್ಟು ನಾವು ಮಾಡ್ತೀವಿ ಅಂತ ಅಂದರೆ ಖಂಡಿತ ವರ್ಕೌಟ್ ಆಗಲ್ಲ. ಸೊ ನೀವೇನೇ ಇರಲಿ, ನಿಮ್ಮ ಲವ್ವೇ ಇರಲಿ, ನಿಮ್ಮ ರಿಲೇಷನ್ಶಿಪ್ಪೇ ಇರಲಿ, ಇಲ್ಲ ನಿಮ್ಮ ಯಾವುದೋ ಪರ್ಸನಲ್ ಬಾಂಡಿಂಗ್ ಏನಾದರೂ ಯಾರ ಜೊತೆಲಾದ್ರೂ ಏನೇ ಇರಲಿ, ಇಲ್ಲ ಬಿಸ್ನೆಸ್ಸೇ ಇರಲಿ, ಇಲ್ಲ ಏನೋ ಒಂದು ಫಂಕ್ಷನೇ ಇರಲಿ, ಆಗೋಕ್ಕಿಂತ ಮುಂಚೆ ಯಾರಿಗೂ ಏನು ಹೇಳಕ್ಕೆ ಹೋಗ್ಬಿಡಿ. ಮರ ಕಡಿಯೋರು 1000 ಸಲ ಬಂದು ಕಡಿದ್ರು ಮತ್ತೆ ಮತ್ತೆ ಬೆಳೆಯೋ ತಾಕತ್ತಿರಬೇಕು. ಆಗ್ಲೇ ಒಂದು ಗಿಡ ಹೆಮ್ಮರವಾಗಿ ಬೆಳೆಯೋಕೆ ಸಾಧ್ಯ. ಅಷ್ಟೇ. ಹಿಂಗಾಯ್ತು 3 ದಿವಸ ನನಗೆ. ಹಂಗೂ ನಾನು ತುಂಬ ಯೋಚನೆ ಮಾಡಿದೆ, ಸರಿ ಗಿವ್ ಅಪ್ ಮಾಡಿಬಿಡೋಣ, ಇಲ್ಲ ಸೈಲೆಂಟಾಗಿ ಅಕೌಂಟ್ ಕ್ಲೋಸ್ ಮಾಡಿಬಿಡೋಣ, ಯಾರಿಗೂ ಹೇಳೋದು ಬೇಡ, ನೆಕ್ಸ್ಟು ಇನ್ನೊಂದು ಅಕೌಂಟ್ ಓಪನ್ ಮಾಡೋಣ, ಯಾರಿಗೂ ಹೇಳೋದು ಬೇಡ, ನಾ ಫಸ್ಟಿಂದ ಫ್ರಮ್ ಝೀರೋ ಫ್ರಮ್ ಸ್ಕ್ಯಾಚ್ ಮತ್ತೆ ಎಲ್ಲ ಮಾಡೋಣ, ಹೆಸರು ಚೇಂಜ್ ಮಾಡೋಣ ಅಂತ ಏನೇನೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ಕೊನೆಗೆ ಯಾರೋ ಒಬ್ರು ಹೇಳಿದ್ರಪ್ಪ, ಅಯ್ಯೋ ಅವ್ರಿವ್ರಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ, ಮಾಡೋದು ಮಾಡಿ ನೀನು, ಅದೆಷ್ಟಾಗತ್ತೆ ಆಗಲಿ ಅಂತ. ಆಯಿತು ಅಂತ ಶುರು ಮಾಡಿದ್ದೀನಿ. ಇನ್ನು ಈ ವಿಡಿಯೋ ನೋಡೋದು ಎಷ್ಟು ಜನ ಏನು ಮಾಡ್ಕೋತಾರೋ ಗೊತ್ತಿಲ್ಲ. ಯಾವುದಕ್ಕೂ ಹಂಗೇನಾರು ಇದ್ರೆ ನನಗೆ ಮೆಸೇಜ್ ಹಾಕ್ಬಿಟ್ರಪ್ಪ, ಬನ್ನಲ್ಲಿ ಕಳ್ಸ್ಕೊಡ್ತೀನಿ ಆರ್ಡ್ರ್ ಮಾಡಿಬಿಟ್ಟು ನಿಮ್ಮ ಲೊಕೇಶನ್ಗೆ. ಅದಕ್ಕೆಲ್ಲ ಏನು ಬೇಜಾರಾಗ್ಬಿಟ್ರಿ, ಅದೆಲ್ಲ ಫ್ರೀ ನನ್ನ ಕಡೆಯಿಂದ. ಸ್ಪಾನ್ಸರ್ಶಿಪ್ ಅಂದ್ಕೊಂಡ್ಬಿಡಿ, ಪೇಡ್ ಪ್ರಮೋಷನ್ ಅಲ್ಲ, ಸ್ಪಾನ್ಸರ್ಶಿಪ್ ಇದೆಲ್ಲ. ಇಷ್ಟಾದ್ಮೇಲೆ ಸುಮ್ಮನೆ ಇರ್ತಾರಾ? ಯೂಟ್ಯೂಬ್ ಅಕೌಂಟಲ್ಲಿ ಏನೋ ಒಂದು ಫಾಲ್ಟ್ ಆಯಿತು ಬಿಡಿ ಗೈಸ್, ಅದೆಲ್ಲ ಆಯಿತು ಬಿಡ್ರಿ. ಒಟ್ನಲ್ಲಿ ಹಿಂಗೇನೆ ಸಿಂಪಲ್ಲು. ನೀವು ಏನಾರು ಒಂದು ಮಾಡೋಕ್ಕಿಂತ ಮುಂಚೆ ಯಾರು ಏನು ಹೇಳಕ್ಕೆ ಹೋಗ್ಬಿಡಿ ಅಷ್ಟೇ. ಕಣ್ಗಳು ಸರಿ ಇರಲ್ಲ ಕೆಲವೊಂದು ಜನ, ಅದು ಹೆಂಗೆ ಅನ್ಕೋತಾರೋ ಹಂಗೆ ಆಗ್ಬಿಡತ್ತೆ. ಏನೆಲ್ಲ ಅನ್ಕೋತಾರೋ, ಇಲ್ಲ ಅವ್ರೇನಾರು ಮಾಡೋಣ ಅಂತ ಇರ್ತಾರೋ, ಏನು ಕತೆ, ಒಟ್ನಲ್ಲಿ ಅವ್ರು ಹೆಂಗೆ ಅನ್ಕೋತಾರೋ ಹಂಗೆ ಆಗ್ಬಿಡತ್ತೆ. ಸೊ ಹುಷಾರಾಗಿರ್ರಿ ಎಲ್ಲರೂ. ಬನ್ನಿ ಇವಾಗ ನಿಮ್ಗೊಂದು ದೇವಸ್ಥಾನ ತೋರಿಸ್ತೀನಿ. ಇದ್ದಿರೋದು ಚೆನ್ನನಹಳ್ಳಿಲಿ. ಆ್ಯಕ್ಚುಲಿ ಚೆನ್ನನಹಳ್ಳಿಕ್ಕಿಂತ ಸ್ವಲ್ಪ ಹಿಂದೆ ಹೊನ್ನಗಟ್ಟಿ ಅಂತ ಜಾಗದ ಹೆಸರು. ಇಲ್ಲಿ ಬಂದಮೇಲೆ ನಿಮಗೆ 3 ರೂಟ್ ಇದೆ. ಒಂದು ಆ ಕಡೆ ತಾವರೆಕೆರೆಯಿಂದ ಬರ್ಬೋದು, ಇನ್ನೊಂದು ಈ ಕಡೆ ಇದು ಸೀಗೆಹಳ್ಳಿಯಿಂದ ಹೋಗ್ಬೋದು, ಇನ್ನೊಂದು ರೂಟು ಡೈರೆಕ್ಟಾಗಿ ಮೇನ್ ರೋಡಿಂದನೇ ರೈಟ್ ಹೊಡೆದ್ರೆ ಒಂದೇ ರೋಡು. ಆಗಲೇ ಹೇಳಿದ್ವಲ್ಲ, ನಮಗೆಲ್ಲ ಡೈರೆಕ್ಟ್ ರೂಟ್ ಎಲ್ಲ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಕಪಲ್ಸೇ ಹೋಯ್ತಾರಪ್ಪ ದೇವಸ್ಥಾನಕ್ಕೆ. ಏನೋ ಅವ್ರು ಅಂದ್ಕೊಂಡಿದ್ದಾಗತ್ತೆ ಅಂತ ಹೇಳಿದ್ದಾರೆ ಕೆಲವೊಂದು ಜನ. ನಾವು ಕೇಳ್ಕೊಳ್ಳೋಣ ಚೆನ್ನಾಗಿರೋ ಹುಡುಗಿ ಸಿಗಲಿ ಅಂತ ಅಲ್ವಾ.
ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ದೇವಸ್ಥಾನ ಗೊತ್ತು ಕಮೆಂಟ್ ಮಾಡಿ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ. ಸೊ ನನಗೂ ಒಂದು ಗೊತ್ತಾಗುತ್ತೆ. ಓ ನೀವು ಎಷ್ಟು ವರ್ಷದಿಂದ ಬಂದಿದ್ದೀರಾ ಅನ್ನೋದು ಕಮೆಂಟ್ ಮಾಡಿ. ಬಂದಿದ್ದೀನಿ ಅನ್ನೋದಲ್ಲ ಬೇಡ, ಎಷ್ಟು ವರ್ಷದಿಂದ ಈ ದೇವಸ್ಥಾನ ನೋಡ್ತಾ ಇದ್ದೀರಾ ಅನ್ನೋದು ಕಮೆಂಟ್ ಮಾಡಿ. ನಾನು ನೋಡ್ದಂಗೆ ಈ ದೇವಸ್ಥಾನ ನಾನು ಫಸ್ಟು ಬಂದಿದ್ದು 2022 ಅನ್ಸತ್ತೆ. 2022 ಅಲ್ಲಿ ಈ ದೇವಸ್ಥಾನ ಏನಂದರೆ ಏನೂ ಇಲ್ಲ, ಫುಲ್ಲು ಕಾಡು ಒಳಗಡೆ ಏನೋ ಒಂದು ಸಿಕ್ತಾಗಿತ್ತು ದೇವಸ್ಥಾನ. ಆಲ್ ಆಫ್ ದಿ ಸಡನ್ ಇಂಪ್ರೂವ್ಮೆಂಟ್ ಆಗೋಯ್ತು. ಅದು ಇವಾಗ ರೀಸೆಂಟ್ ಡೇಸಲ್ಲಿ ರಚಿತಾರಾಮ್ ಬಂದು ಹೋದ್ಮೇಲಿಂದ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗೋಯ್ತು. ಇವಾಗ ಇದೊಂದು ನೇಮೇ ಇದೆ, ಮಿನಿ ಮಂತ್ರಾಲಯ ಅಂತ. ಅಂಡ್ ಇಲ್ಲಿ ಕಾಯಿ ಕಟ್ಟ ಶಾಸ್ತ್ರ ಇದೆ. ಅದು ಹೆಂಗೆ ಅಂತ ಅಂದರೆ 7, 8, 9 ಅದೆಷ್ಟೋ ಇದೆ, ನಂಗೆ ಅದು ಪ್ರಾಪರಾಗಿ ಗೊತ್ತಿಲ್ಲ, ಬಿಕಾಸ್ ನಾನು ಯಾವತ್ತೂ ಕಟ್ಟಿಲ್ಲ. ಕಾಯಿ ಕಟ್ಟಿ ಇಷ್ಟು ವಾರ ಅಂತ ಬರೋದು. ಸೊ ಅದರಿಂದ ನಾವು ಅಂದ್ಕೊಂಡಿದ್ದು ಗ್ಯಾರಂಟಿ ಆಗತ್ತೆ ಅಂತ. ಅಂಡ್ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಒಳಗಡೆ ಕಾಯಿಗಳು ಇರ್ಬೋದು ಅಂತ. ನೀವು ಗೆಸ್ ಕೂಡ ಮಾಡಿರಲ್ಲ, ತುಂಬೋಗಿದೆ. ರಾಯರ ಆಶೀರ್ವಾದ ಇದ್ದರೆ ಎಲ್ಲ ಚೆನ್ನಾಗೇ ಆಗುತ್ತೆ ಆಯಿತಾ. ರಾಯರು ಗುರುಗಳಿದ್ದಂಗೆ. ಗೊತ್ತಿರೋರು ಏನು ಹೇಳೋದು ಬೇಕಾಗಿಲ್ಲ, ಗೊತ್ತಿಲ್ದಿರೋರು ಒಂದ್ಸಲ ಬಂದು ನೋಡಿ, ವಿಸಿಟ್ ಮಾಡಿ, ನಿಮ್ಗೇನು ಅನ್ಸುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಬಟ್ ಗುರುವಾರ ದಿವಸ ಬರೋಕ್ಕೆ ಹೋಗ್ಬಿಡಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಗುರುವಾರ ದಿವಸ ಅವತ್ತಿನ ದಿನಾನು ಬನ್ನಿ. ಅದಕ್ಕಿಂತ ಮುಂಚೆ ಬೇರೆ ದಿವಸ ಯಾವಾಗಾದ್ರೂ ಒಂದ್ಸಲ ಬಂದು ನೋಡಿ ದೇವಸ್ಥಾನನ. ಮಾಮೂಲಿ ಡೇಸಲ್ಲೂ ನಿಮ್ಗೆ ಕ್ರೌಡ್ ಇರ್ತಾರೆ, ಯಾಕಂದರೆ ಹಂಗಿದೆ ಈ ದೇವಸ್ಥಾನ. ಇಲ್ಲಿ ಪವರು, ಸ್ಪೆಷಾಲಿಟಿ ಎಲ್ಲ ಹಂಗೆ ಇದೆ ಇಲ್ಲಿ. ಓಕೆನಾ? ನೋಡಿ ಫೈನಲಿ ಬಂದ್ವಿ. ನೋಡಿ ಇಲ್ಲಿಂದ ನಿಮ್ಗೆ ಅಲ್ಲಿ ಕಾಣ್ತಾ ಇದೆಯಾ ಇಲ್ವೋ, ಅದು ಶ್ರಾವಣದುರ್ಗ ಬೆಟ್ಟ. ಮೋಡಿಯಾಗಿ ಕಾಣ್ತಾ ಇದೆ, ಅದು ಶ್ರಾವಣದುರ್ಗ ಬೆಟ್ಟ. ಅದು ಲೈಟ್ ಹಿಂದೆ ಶ್ರಾವಣದುರ್ಗ ಬೆಟ್ಟನೂ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ವಿಡಿಯೋ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ನಮಗೆ. ನೋಡಿ ಇದೊಂದು ವಿಡಿಯೋ ನೋಡಿ ಇದೆ. ನೋಡಿ ಇದೆ ದೇವಸ್ಥಾನ. ಆ್ಯಕ್ಚುಲಿ ಮುಂಚೆ ಹಿಂಗಿರಲಿಲ್ಲ, ಇವಾಗೆಲ್ಲ ಮೇಲ್ಗಡೆ ಎಲ್ಲ ಏನೋ ಕಟ್ತಾ ಇದ್ದಾರೆ. ಸುತ್ತ ಹಿಂಗಿದೆ ನೋಡಿ, ಚೆನ್ನಾಗಿದೆ. ನೋಡಿ ದೇವಸ್ಥಾನ ತೋರಿಸ್ತೆ ನಿಮಗೆ, ಹೇಳ್ಕೊಂಡು ಬಂದೆ. ಇವನು ಯಾರಣ್ಣ? ಓ ಅಣ್ಣ ಶೀಟ್ಸು ವಾವ್ ಅಂತದ. ದೇವಸ್ಥಾನ ತೋರಿಸ್ತೆ ನಿಮಗೆ, ನೀವೆಲ್ಲ ನೋಡಿದ್ರಿ ದೇವಸ್ಥಾನನ. ಇವತ್ತೊಂದು ಏನಾಯಿತು ಅಂತ ಅಂದರೆ, ಇಲ್ಲಿ ಬಂದಾಗಲ್ಲ ಮೋಸ ಇಲ್ಲ, ಇಲ್ಲಿ ಬಂದಾಗಲ್ಲ ಏನಾರು ಒಂದು ಒಳ್ಳೇದಾಗತ್ತೆ ಆಯಿತಾ. ನೋಡಿ ನಾನು ಇಲ್ಲಿ ಯಾರನ್ನೂ ಕೇಳಿಲ್ಲ, ಏನಿಲ್ಲ. ಅಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು ದೇವಸ್ಥಾನದವರು ತಗೊಳ್ಳಿ ತುಳಸಿ ಹಾರ ಅಂತ ಅಂದ್ಬಿಟ್ಟು ತುಳಸಿ ಹಾರನೇ ಕೊಟ್ಟಿದ್ದಾರೆ ನನಗೆ ಪೂರ್ತಿ. ಗಾಡಿಗಾದರೂ ಹಾಕಿ ಮನೆಗಾದರೂ ಹಾಕಿ ಅಂತ. ಹೋದಾಗಲ್ಲ ನನಗೆ ರಾಯರಿಂದ ಏನಾದರೂ ಒಂದು ಸಿಗುತ್ತೆ. ಪಕ್ಕನೇ ಪ್ರಸಾದ ಕೂಡ ಇದೆ ಅಲ್ಲಿ, ನಿಮಗೆ ಅನ್ನ ಪ್ರಸಾದ ಇರುತ್ತೆ ಅಲ್ಲಿ. ನಿಮಗೆ ಅನ್ನ ಸಾರು ಮಜ್ಜಿಗೆ ಎಲ್ಲ ಇರುತ್ತೆ. ಪ್ಲೇಟ್ ನಾವೇ ತೊಳ್ದು ನಾವೇ ಪ್ರಸಾದ ಹಾಕಿಸ್ಕೊಂಡು ಊಟ ಮಾಡಿ ಹೊಟ್ಟೆ ತುಂಬ ಅಷ್ಟು ಕೊಡ್ತಾರೆ. ಅದಾದಮೇಲೆ ವಾಪಸ್ ನಾವೇ ಅದನ್ನೆಲ್ಲ ತೊಳೆದು ನೀಟಾಗಿ ವಾಪಸ್ ಅಲ್ಲಿ ಜಾಗ ಇರುತ್ತೆ ಪ್ಲೇಟ್ ಇಕ್ಕೋಕ್ಕೆ ಅಂತ. ಅಲ್ಲಿ ಪ್ಲೇಟ್ ಇಟ್ಟು ಹೋಗ್ಬೇಕು ನಾವು ನೀಟಾಗಿ. ಭಕ್ತಿ ಯಾವಾಗಲೂ ಚೆನ್ನಾಗಿರಬೇಕು ದೇವ್ರ ಮೇಲೆ. ಅದು ಯಾರೇ ಆಗಿರಲಿ, ಪೂಜೆ ಮಾಡೋರೇ ಆಗಿರಲಿ, ಮಾಡಿಲ್ದಿರೋರೇ ಆಗಿರಲಿ, ಭಕ್ತಿ ಒಂದು ಕರೆಕ್ಟಾಗಿದ್ದರೆ ನಿಮಗೆ ಆ ದೇವ್ರ ಮೇಲೆ ಒಂದು ಭಯ ಭಕ್ತಿ ಚೆನ್ನಾಗಿದ್ರೆ ನಿಮ್ಗೆ ಹೋದಾಗೆಲ್ಲ ಒಂದು ಸೂಚನೆ ಇರುತ್ತೆ, ನಿನ್ನ ಮೇಲೆ ನನ್ನ ಆಶೀರ್ವಾದ ಇದೆ ಅಂತ. ಇದು ನಿಜ ಆದರೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ ಆಯಿತಾ. ಸೊ ದೇವಸ್ಥಾನ ಚೆನ್ನಾಗಿದೆ ಗೈಸ್ ಆಯಿತಾ, ಮೋಸ ಇಲ್ಲ ದೇವಸ್ಥಾನ, ಒಳ್ಳೆ ದೇವಸ್ಥಾನ. ನೀವು ಒಂದ್ಸಲ ಬನ್ನಿ ವಿಸಿಟ್ ಮಾಡಿ. ಬಟ್ ಹೆಂಗೆ ಬರ್ತೀರಾ ಹಂಗೆ ನೀಟ್ನೆಸ್ ಮೇಂಟೈನ್ ಮಾಡ್ರಪ್ಪ ಯಾರೇ ಬಂದ್ರೂ. ಚಿಪ್ಸ್ ಅಂಗಡಿಗಳಾಗ್ಬಿಟ್ಟಿದೆ, ಚಿಪ್ಸು ಅದು ಇದು ತಿಂಡಿ ಈ ತಿಂಡಿ ಪೋಟ್ ತಿನ್ನೋರು ಇರ್ತಾರೆ ನೋಡ್ರಿ, ಚೆನ್ನಾಗಿ ತಿಂಡಿ ತಿಂದು ಎಲ್ಲ ಅಲ್ಲಲ್ಲೇ ಗಲೀಜು ಮಾಡಿ ಬಿಸಾಕೋಗೋರು ಅಂಥವ್ರು ಇದ್ದರೆ ತಲೆ ಮೇಲೆ ಹೊಡ್ದು ಹೇಳ್ಕೊಂಡು ಹೋಗ್ರಿ ಫಸ್ಟ್ ಇಲ್ಲಿಂದ.
ದೇವಸ್ಥಾನ ನೋಡಿದ್ರೆ ಬಂದ ಶಿವ ಹೋದ ಶಿವ ಅಂದಂಗೆ ಇರಬೇಕು. ಇಲ್ಲೆಲ್ಲ ತಿನ್ಕೊಂಡು ಇಲ್ಲೆಲ್ಲ ಗಲೀಜು ಮಾಡ್ಕೊಂಡು ಹೋಗೋಕ್ಕೆ ಇದೆಲ್ಲ ಯಾರ ಮನೇನೂ ಅಲ್ಲ ಆಯಿತಾ. ಮತ್ತು ಈ ಥರ ಲೈಟ್ ಹಾಕ್ಕೊಂಡಿರೋರಿಗೆ ನೋಡಿ ನಾಯಿ ಹೊಡೆದಂಗೆ ಹೊಡಿಬೇಕು. ಅಲ್ಲೇ ಹೇಳ್ತಾ ಇದೆ, ರೋಡೇ ಕಾಣಲಿಲ್ಲ ನನಗೇನೆ. ನೋಡಿ ಇಲ್ಲೊಬ್ಬ ಬರ್ತಾವನೆ, ಐ ಬಿ ಹಾಕೊಂಡು ಬರ್ತಾವನೆ ನೋಡಿ. ಇದೆ ಮಾಗಡಿ ರೋಡು. ಇಲ್ಲೆಲ್ಲ ಖಾಲಿ ಮಾಡಿದ್ದಾರೆ, ಜಾಗ ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿವಸ ಇಲ್ಲಿ ಎಲ್ಲ ಗಾಡಿಗಳು ಬಂದ್ಬಿಡ್ತವೆ, ಅಂಗಡಿಗಳು ಹಾಕೊಂಡ್ಬಿಡ್ತಾರೆ. ನೆಕ್ಸ್ಟು ಈ ರೋಡ್ ಕೂಡ ಫುಲ್ಲು ಕಮರ್ಷಿಯಲ್ ಆಗಿಬಿಡುತ್ತೆ. ಈ ಕಡೆಯಿಂದ ಏನು ಬರ್ತಿದೆ, ವೆಲ್ಕಮ್ ಟು ನಾಡಪ್ರಭು ಕೆಂಪೇಗೌಡ ಲೇಔಟ್. ಓಹೋ ವೆಲ್ಕಮ್ ಟು ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಶ್ರೀ ಕೃಷ್ಣಯ್ಯ ಲೇಔಟ. ಕೃಷ್ಣಯ್ಯ ಲೇಔಟ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಈ ರೋಡ್ ಇವಾಗ ಓಪನ್ ಆಗಿರೋದು. ಒಂದು ರೋಡ್ ಮಾಡಿ ಆಲ್ರೆಡಿ ಸುಮಾರು ತಿಂಗಳು ಮೇಲೆ ಆಗೋಗಿದೆ ಬಿಡಿ. ಬಟ್ ಇನಾಗ್ರೇಷನ್ ಆಗಿದೆ ಇವಾಗ ರೀಸೆಂಟಾಗಿ 1 ವೀಕ್ ಆಯಿತು. ಕಿಚ್ಚ ಸುದೀಪು ನಮ್ಮ ಚೀಫ್ ಮಿನಿಸ್ಟರ್ ಆದ ಮಿಸ್ಟರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ DK ಶಿವಕುಮಾರು ಮತ್ತು ಕಿಚ್ಚ ಸುದೀಪು ಮತ್ತು ಸುಮಾರು ಆ್ಯಕ್ಟರ್ಸ್ಗಳು ಬಂದಿದ್ದರು. ಅವ್ರಗಳ ಜೊತೇಲಿ ಸುಮಾರು ಜನ MLAಗಳು, ಕ್ಯಾಂಡಿಡೇಟ್ಗಳು, ಕಾಂಗ್ರೆಸ್ ಅವರು, BJP ಅವರು, ಆ ಪಾರ್ಟಿಯವರು, ಈ ಪಾರ್ಟಿಯವರು ಎಲ್ಲರೂ ಬಂದಿದ್ದರು. ಸೊ ಈ ರೋಡಲ್ಲಿ ಒಬ್ಬರು ರೀಲ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲೆಲ್ಲ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಮುಂದೆ ರೈಟ್ ಸೈಡಲ್ಲಿ ರೋಡ್ ನಿಮಗೆ ಕುಸಿದು ಬಿದ್ದೋಗಿದೆ. ಒಂದು ಪೈಪ್ ಇದೆ, ಪೈಪ್ ಜಾಗದಲ್ಲಿ ಕುಸಿದು ಬಿದ್ದೋಗಿದೆ ರೋಡು. ಇದೆ ಸರ್ವಿಸ್ ರೋಡಲ್ಲಿ. ಅದು ಆ್ಯಕ್ಚುಲಿ ಟೋಲ್ ರೋಡ್ ಅಂತ ಅಂತಾರೆ, ಬಟ್ ಇಲ್ಲಿ ಟೋಲ್ ಹಾಕಲ್ಲ ಅಂತ ಅನ್ಕೋತೀನಿ. ಆ ರೋಡು ಮಾಮೂಲಿ ದೊಡ್ಡ ಹೆವಿ ವೆಹಿಕಲ್ಸ್ ಎಲ್ಲ ಓಡಾಡೋಕ್ಕೆ. ಇದು ಮಾಮೂಲಿ ಸರ್ವಿಸ್ ರೋಡ್ ಥರ. ಇದು ಒಂದೊಂದು ಕಡೆ ಇಂಟರ್ ವಿಲೇಜು, ಅಂದರೆ ಇದೆಲ್ಲ ವಿಲೇಜ್ ಐಡಿಯಾ ಅಲ್ಲ, ಸ್ವಲ್ಪ ವಿಲೇಜ್ ಕಮ್ ಸಿಟಿ ಇದೆಲ್ಲ. ಸೊ ಇದೆಲ್ಲ ಕೆಲವೊಂದು ಜಾಗಕ್ಕೆ ವಿಲೇಜ್ ಥ್ರೂ ನಿಮಗೆ ಪಾಸ್ ಆಗುತ್ತೆ. ಇಲ್ಲೆಲ್ಲ ಏನು ಮಾಡಿದ್ದಾರೆ, ಇರಿ ಒಂದು ನಿಮಿಷ ಆ ಕಡೆ ಹೊಂಟೋಣ. ಇಲ್ಲಿ ಲೈಟ್ ಇಲ್ಲ. ಹತ್ತಿಸ್ಬಿಡ್ತಾ ಇದ್ನಲ್ಲಪ್ಪ 4 ಕಣ್ಣು ಹಾಕ್ಕೊಂಡು. ಇಲ್ಲಿ ಏನು ಮಾಡಿದ್ದಾರೆ ನಿಮಗೆ, ಕೆಲವೊಂದು ಊರೊಳಗಡೆಯಿಂದ ಹೋಗುತ್ತೆ. ಸೊ ಹಂಗೆ ಅದೇ ಒಂದು ದಾರಿ ಮುಂದೆ ರೈಟ್ ಸೈಡಲ್ಲಿ ನಿಮಗೆ ರೋಡ್ ಕುಸಿಬಿದ್ದೋಗಿದೆ. ಒಳ್ಳೆ ರೋಡು ಇವಾಗ ಮಾಡಿರೋದು, ಜಾಸ್ತಿ ಏನಿಲ್ಲ, 1 ವರ್ಷ ಆಗಲಿಲ್ಲ ಇನ್ನು. ಆಗಲೇ ರೋಡ್ ಕುಸಿಬಿದ್ದೋಗಿದೆ. ಅದನ್ನ 3 ದಿವಸದಲ್ಲಿ ಎಲ್ಲ ಚೀಫ್ ಮಿನಿಸ್ಟರ್ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಈ ರೋಡ್ ಇನಾಗ್ರೇಷನ್ ಆಗಬೇಕು. ಆಗಾಕಿ ಇನ್ನೊಂದು ವಾರ ನನಗೆ ಮೇಲ್ ವಾಪಸ್ಸು ರೋಡ್ದು ಟಾರ್ನ ಹಂಗೆ ಸುಡ್ದು ಎಲ್ಲ ಜಲ್ಲಿ ಹಾಕಿ ಫುಲ್ಲು ಕವರ್ ಮಾಡಿ ಟಾಪಾಗಿ ಕೆಲಸ ಮಾಡಿ ಹೋಗಿದ್ದಾರೆ ಅಷ್ಟೇ. ಜಾಸ್ತಿ ಹೇಳೋದು ಏನಿಲ್ಲ ಆಯಿತಾ. ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ, ಸರ್ವಿಸ್ ರೋಡಲ್ಲೂ ಎಲ್ಲ ನೋಡೋಕೆ ಚೆನ್ನಾಗಿದೆ. ಒಳಗಡೆ ಹೆಂಗೆ ಕುಸ್ತಿರ್ಬೋದು, ಒಳಗಡೆ ಟೊಲ್ ಇದೆಯಾ ಗಟ್ಟಿ ಇದೆಯಾ ಏನಿದೆ ಅದು ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ಚೆನ್ನಾಗಿದೆ. ಇವಾಗ ಆಲ್ರೆಡಿ ಹೋದ ತಿಂಗಳು ಕಂಪೇರ್ ಮಾಡಿದ್ರೆ, ನಾನು ಹೋದ ತಿಂಗಳು ಕೂಡ ನಾನು ಇಲ್ಲಿ ಬಂದಿದ್ದೀನಿ. ನಾನು ಆಲ್ಮೋಸ್ಟ್ ಇಲ್ಲಿ ರೋಡಲ್ಲಿ ಓಡಾಡ್ತೀನಿ ರೆಗ್ಯುಲರ್ ಆಗಿ. ಸೊ ನಾವು ದಿನ ಕಂಪೇರ್ ಮಾಡ್ಕೊಂಡು ಹೋದ್ರೆ ಗಾಡಿಗಳು ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಗಾಡಿಗಳೆಲ್ಲ ಏನು ಕಡಿಮೆ ಆಯ್ತಾ ಇಲ್ಲ. ನೋಡ್ಬೋದು ನೀವೇನೆ ಎಷ್ಟು ಗಾಡಿಗಳು ಹೋಯ್ತದೆ, ಬಸ್ಗಳು, ಲಾರಿಗಳು. ಒಂದ್ಸಲ ಬಂತು ರೋಡ್ಗೆ ಇಳಿತು ಅಂತ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಂಡು ಬಿಡ್ಬೇಕು ಇನ್ನು ಸ್ವಲ್ಪ ದಿವಸ ರೋಡ್ ಕಿತ್ತೋಗುತ್ತೆ ಅಂತ. ನೋಡಿ ಇಲ್ಲೆಲ್ಲ ಆ್ಯಕ್ಚುಲಿ ಇದೆಲ್ಲ ಹೊಲ ಗದ್ದೆ. ಆ್ಯಕ್ಚುಲಿ ಫುಲ್ಲು ಎ ಟು ಝೆಡ್. ಇದು 1 ವರ್ಷ ಮುಂಚೆನೇ ಆಗಬೇಕಿತ್ತು. ಸೆಂಟ್ರಲ್ಲಿ ಒಂದು ಕಡೆ, ಇದು ಆ ಕಡೆ ರಾಮಚಂದ್ರದಿಂದ ಬಂದರೆ, ಈ ಕಡೆ ಸೀಗಹಳ್ಳಿಯಿಂದ ಬಂದರೆ ಸೆಂಟ್ರಲ್ಲಿ ಒಂದು ಕನೆಕ್ಟಿಂಗ್ ಪಾಯಿಂಟ್ ಇದೆ. ಈ ಕನೆಕ್ಟಿಂಗ್ ಪಾಯಿಂಟಲ್ಲಿ ಏನಾಗಿತ್ತು, ಒಬ್ಬರು ಜಾಗ ಇಟ್ಕೊಂಡಿದ್ರು. ಅವ್ರು ಬಿಡಲಿಲ್ಲ, ನಾನು ಜಾಗ ಕೊಡಲ್ಲ, ರೋಡ್ನ ನೀವು ಮಧ್ಯದಲ್ಲಿ ತಂದಿದ್ದೀರಾ ಅಂತ. ಇದು ನಮ್ಗೆ ಯಾರೋ ಹೇಳಿತ್ತು ಆಯಿತಾ. ಸೊ ಹಂಗಾಗಿ ಈ ಥರ ಇಷ್ಟು ಜಾಗದಲ್ಲಿ ಅವ್ರದ್ದೇ ಸೈಟ್ ಇತ್ತು, ನಾವು ಕೊಡಲ್ಲ ಅಂತ ನಿಂತಿದ್ರು. ಅದರಿಂದ ಸಿಕ್ಕಾಪಟ್ಟೆ ಡಿಲೇ ಆಗಿತ್ತು ಅಂತ ನಾನು ಅನ್ಕೋತೀನಿ. ಬಟ್ ಅದೇನು ಕತೆನೋ ಗೊತ್ತಿಲ್ಲ, ಆಲ್ ಆಫ್ ದಿ ಸಡನ್ ರೋಡ್ ಮಾಡಿಬಿಟ್ಟಿದ್ದಾರೆ. ಅದು ಯಾವಾಗ ಮಾಡಿದ್ದಾರೆ, ಯಾವ ಗ್ಯಾಪಲ್ಲಿ ಮಾಡಿದ್ದಾರೆ, ಯಾವ ರಾತ್ರಿ ಏನು ನಡೆದಿರ್ಬೋದು ಅದೆಲ್ಲ ನಮಗೂ ಗೊತ್ತಿಲ್ಲ ವ್ಯವಹಾರ ಆಯಿತಾ. ಒಟ್ನಲ್ಲಿ ಆಗಿದೆ, ರೋಡ್ ಮಾಡಿದ್ದಾರೆ, ಚೆನ್ನಾಗಿದೆ ರೋಡ್. ಇವಾಗ ಡೈರೆಕ್ಟಾಗಿ ಕನೆಕ್ಟಿಂಗ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಇನ್ನೊಂದು ವರ್ಷ ಆದ್ಮೇಲೆ ನೋಡ್ರಪ್ಪ ಬೇಕಾರೆ ಈ ರೋಡ್ ಹಿಂಗೆ ಇದ್ರೆ ಒಳ್ಳೇದು. ಅಲ್ಲಿ ಆಲ್ರೆಡಿ ಸಿಗ್ನಲ್ ಹಾಕಿದ್ದಾರೆ. ಇನ್ನು ಸ್ವಲ್ಪ ದಿವಸ ಪೊಲೀಸವರು ಬರ್ತಾರೆ, ಇಲ್ಲಿ ಮುಂದೆ RTO ಅವರು ನಿಂತ್ಕೋತಾರೆ ಆಯ್ತಾ. ರೋಡಲ್ಲಿ ಎಷ್ಟು ಗುಂಡಿಗಳಿದೆ ಅದೆಲ್ಲ ಕೇಳಲ್ಲ ಅವ್ರಿಗೆ. ಹೊಸದು ಏನಾರು ಒಂದು ಮಾಡ್ತಾ ಇರಬೇಕು, ಇನಾಗ್ರೇಷನ್ ಮಾಡ್ತಾ ಇರಬೇಕು, ಹೋಗಿ ಹೂವಿನಾರ ಹಾಕಿಸ್ಕೋಬೇಕು, ಜೋರಾಗಿ TV ಬರಬೇಕು, ನ್ಯೂಸ್ ಆಗಬೇಕು. ಇದು ನಮ್ಮ ಪೊಲಿಟಿಕಲ್ ಕೆರಿಯರಲ್ಲಿ ನಾರ್ಮಲ್ ಆಗಿಬಿಟ್ಟಿದೆ. ಓಕೆನಾ, ಮಾತಾಡೋಣ, ಸುಮಾರು ವಿಷಯಗಳಿದೆ ಮಾತಾಡೋ ಅಂಥದ್ದು. ಸೊ ನಮ್ಮ ಚಾನಲಲ್ಲಿ ಇನ್ಮೇಲೆ ಹಿಂಗೇನೆ ಡೈಲಿ ವ್ಲಾಗ್ಸ್ ಹೆಂಗೆ ನಡೀತಾ ಇದೆ, ನಮ್ಮ ಎಜುಕೇಷನ್ ಸಿಸ್ಟಮು, ನಮ್ಮ ಪೊಲಿಟಿಕಲ್ ಸಿಸ್ಟಮು, ಎಲ್ಲದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ನಿಮಗೆ ಬೇರೆ ವ್ಲಾಗರ್ಸ್ ಕೂಡ ಇರ್ತಾರೆ ಯೂಟ್ಯೂಬಲ್ಲಿ, ಅವರೆಲ್ಲ ನನಗಿಂತ ಮುಂಚೆನೇ ನಿಮಗೆಲ್ಲ ಹೆಂಗೆ ಏನು ಅಂತೆಲ್ಲ ಹೇಳಿರ್ಬೋದು. ಬಟ್ ಅವರೆಲ್ಲರಿಗಿಂತ ಒಂದು ಯೂನಿಕ್ ಪಾಯಿಂಟು, ಅವರೆಲ್ಲರಿಗಿಂತ ಗೊತ್ತಿಲ್ದಿರೋ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಆ ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತೀನಿ. ಓಕೆನಾ, ಅದು ಎಜುಕೇಷನ್ ಸಿಸ್ಟಮೇ ಆಗಿರಲಿ, ಇಲ್ಲ ನಮ್ಮ ಪೊಲಿಟಿಕಲ್ ಸಿಸ್ಟಮೇ ಆಗಿರಲಿ, ಇಲ್ಲ ಯಾವುದಾದ್ರು ಟ್ರಾನ್ಸ್ಪೋರ್ಟ್ ಸಿಸ್ಟಮೇ ಆಗಿರಲಿ,
ಸುಮಾರು ವಿಷಯಗಳಿದೆ ಗೈಸ್ ಮಾತಾಡೋಕ್ಕೆ. ಒಂದು ವಿಷಯ ಅಂತ ಅಲ್ಲ, ಇವಾಗ ನೀವೇ ನೋಡ್ಬೋದು ಎಲ್ಲ ಕಡೆ ಇವಾಗ ಆಲ್ಮೋಸ್ಟ್ E20 ಪೆಟ್ರೋಲ್ ಸ್ಕ್ಯಾಮ್ ಅಂತ ತುಂಬ ಹೇಳ್ತಾ ಇದ್ದಾರೆ. ಅದು ಸ್ಕ್ಯಾಮಾ ಅಲ್ವಾ ಅದು ನಮಗೂ ನಿಜ ಗೊತ್ತಿಲ್ಲ. ಮತ್ತು ಬಿಡದಿ ಟೌನ್ಶಿಪ್, ನಾನು ಆಗಲೇ ಹೇಳ್ದಂಗೆ ತುಂಬ ಕಾಂಟ್ರವರ್ಸಿಲಿರೋಂಥ ವಿಷಯ ಇದು. ಬಿಡದಿಲೆಲ್ಲ ರೈತರು ನಮ್ಮ ಸೈಟ್ಗಳನ್ನ ನಾವು ಕೊಡಲ್ಲ, ನಮ್ಮ ಜಮೀನು ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಇಲ್ಲ ಇದನ್ನ ನಾವು ಏನೋ ಫುಲ್ಲು ಫ್ಯೂಚರ್ಗಾಗ ಅಂತ ಒಂದು ಸಿಟಿ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ ಅಂತ ಅವ್ರು ಏನೋ ಒಂದು ಪ್ಲ್ಯಾನಿಂಗಲ್ಲಿದ್ದಾರೆ. ಯಾವುದೋ ದೇಶದಲ್ಲಿ ಎಲ್ಲೋ ರೇಪ್ಗಳು ನಡೀತಾ ಇದೆ, ಏನೇನೋ ನಡೀತಾ ಇದೆ. ಅದೆಲ್ಲ ಟಿ ವಿಲೆಲ್ಲ ತೋರ್ಸೋಕ್ಕಲ್ಲ, ಅಷ್ಟೊಂದೆಲ್ಲ ಮೀಡಿಯಾದವ್ರಿಗೆಲ್ಲ ಇದಿಲ್ಲ ಬಿಡ್ರಿ. ಅವ್ರಿಗೇನಿದ್ರು ದರ್ಶನ್ ಏನು ಮಾಡ್ತಾ ಇದ್ದಾನೆ, ಜೈಲಲ್ಲಿ ಊಟ ಮಾಡಿದ್ರ, ತಲೆ ಬಚ್ಕೊಂಡ್ರ, ಯೋಗ ಮಾಡಿದ್ರ, ಮೀಡಿಯಾದವ್ರಿಗೆ ಇದೊಂದೇ ಕೆಲಸ, ದರ್ಶನ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ನಾವು ದರ್ಶನ್ ಅವ್ರ ಫ್ಯಾನೇ ರೀ, ಹಂಗಂತ ದರ್ಶನ್ ಅವ್ರದ್ದೇ ಎಲ್ಲ ಬರೀ ಹಾಕೊಂಡು ಬರೀ ಅವ್ರದ್ದು ಒಂದು ಜೀವನ ಅಂತ ಇರುತ್ತೆ, ಅವ್ರದ್ದು ಒಂದು ಲೈಫ್ ಅಂತ ಇರುತ್ತೆ. ಬಿಡ್ರಿ ಅವ್ರ ಅವ್ರ ಲೈಫ್ ಅವ್ರು ನೋಡ್ಕೊಂಡು ಚೆನ್ನಾಗಿರ್ತಾರೋ, ಅವ್ರು ತಪ್ಪು ಮಾಡಿದಾರೋ ಇಲ್ಲ ಏನು ಮಾಡಿಲ್ದೆ ಏನೋ ಆಗಿದೆಯೋ ಅವ್ರಿಗೆ. ದೇವ್ರಿದ್ದಾರೆ ನೋಡ್ಕೋತಾರೆ ಬಿಡ್ರಿ, ದೇವ್ರಿದ್ದಾರೆ, ಕೋರ್ಟ್ ಇದ್ದಾರೆ, ಪೊಲೀಸ್ ಅವ್ರು ಇದ್ದಾರೆ, ತುಂಬ ಇದೆ. ಅದರಲ್ಲೂ ತುಂಬ ಸ್ಕ್ಯಾಮ್ಗಳಿದೆ ಆಯ್ತಾ. ಸುಮಾರು ಯೂಟ್ಯೂಬ್ಗಳಲ್ಲೂ ನಿಮ್ಗೆಲ್ಲ ಹೇಳಿರ್ತಾರೆ. ಬೇಡ ನಮ್ಗೆ ಅದೆಲ್ಲ. ನಾನು ಮೀಡಿಯಾದವ್ರಿಗೆ ಏನು ಒಂದು ಹೇಳ್ತೀನಿ ಅಂತ ಅಂದರೆ, ಸ್ವಲ್ಪ ಜನರಿಗೆ ಉಪಯೋಗ ಆಗೋಂಥ ಮಾಹಿತಿ ಏನಾರು ಇದ್ರೆ ತೋರಿಸಿ. ಇವಾಗ DK ಶಿವಕುಮಾರ್ ಏನೋ ಮನೆಗೆ ವೋಟರ್ ID ಫಾರ್ಮ್ ಏನೋ ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡಿ ಕೊಡಬೇಕಂತೆ. ಇವಾಗೆಲ್ಲ ಹಳೆ ವೋಟರ್ ID ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಸ್ಟಾಪ್ ಆಗುತ್ತೆ ಅಂತ ಒಂದು ನ್ಯೂಸ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕಡೆ ಫಾರ್ಮ್ಗಳು ಕೂಡ ಹಂಚ್ತಾ ಇದ್ದಾರೆ. ಸೊ ಇಂಥದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್ ಆದವ್ರು, ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಏನು ಮಾಡ್ಬೋದು, ಇದನ್ನೆಲ್ಲ ನಮ್ಮ ಜನರಿಗೆ ತಿಳಿಸಿ. ಅದು ಬಿಟ್ಬಿಟ್ಟು ಬರೀ ಜನರು ಎದುರಿಸ್ಕೊಂಡು ಕೂತ್ಕೊಳ್ಳೋದು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಅಲ್ಲೆಲ್ಲ ಸುನಾಮಿ ಆಗ್ತಿದೆ. ಅಯ್ಯೋ, ನಮ್ಮ ಬೆಂಗಳೂರು ಬಿಡ್ರಿ, ಕೇರಳದಲ್ಲ ಎಲ್ಲ ಸುನಾಮಿ ಆಗಿ ಎಲ್ಲ ಮನ್ಸ್ಲೆಗಡೆಲ್ಲ ಆಗಿ ಎಲ್ಲ ಕೊಚ್ಚೋಗಿ ಕೂತಿದೆ. ಒಂದು 5 ನಿಮಿಷ ಅದನ್ನ ತೋರಿಸಿದ್ರೆ ಇನ್ನು 10 ನಿಮಿಷ ಅವ್ರು ಯಾರೋ ಕಿತ್ತಾಡ ತೋರಿಸ್ತೀರಾ, ಅವ್ನು ಯಾರೋ ಅವ್ರನ್ನ ಕೊಲೆ ಮಾಡ್ದ ಅಂತಾರೆ. ಅದರಲ್ಲಿ ಇವಾಗ ಕಾಂಟ್ರವರ್ಸಿಲ್ ಇರೋದು, ಗಂಡ ಹೆಂಡ್ತಿನ ಸಾಯಿಸ್ರು, ಹೆಂಡ್ತಿ ಗಂಡನ ಸಾಯಿಸ್ರು. ಅಬ್ಬಬ್ಬಬ್ಬ, ಏನು ಈ ಶೋಕಿಗೆ ಮದುವೆ ಯಾಕೆ ಆಗ್ಬೇಕು ಹೇಳ್ರಿ. ಅದೆಲ್ಲ ಅವ್ರ ಲೈಫು, ಅವ್ರು ಬಿಟ್ಟಿದ್ದು, ನಮ್ಗೆ ಬೇಡ. ಬಟ್ ಏನಾದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸುಮಾರು ರಿಲೇಷನ್ಶಿಪ್ಗಳು ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕಿತ್ತೋಗಿರ್ತವೆ ಕೆಲವೊಂದು ವಿಷಯಗಳಿಂದ, ಇಲ್ಲ ಯಾರೋ ಥರ್ಡ್ ಪರ್ಸನಿಂದ. ಅವ್ರು ಥರ್ಡ್ ಪರ್ಸನೇ ಆಗಿರ್ಬೋದು ಆಯಿತಾ, ನಮ್ಗೆ ಅದೆಲ್ಲ ಬೇಡ. ಬಟ್ ಸ್ವಲ್ಪ ಜನರಿಗೆ ಯೂಸ್ ಆಗೋಂಥ ಮಾಹಿತಿ ಏನಾರು ಇದ್ರೆ ಕೊಡ್ರಿ ಆಯಿತಾ. ಹೋಗ್ಲಿ ಅಪ್ಪ, ಜನರು ಬೇಡ, ಕುಡುಕ್ರಿಗೆ ಯೂಸ್ ಆಗೋಂಥ ಮಾಹಿತಿ ಆದ್ರೆ ಕೊಡ್ರು. ನಮ್ಗಳಿಂದನೇ ನಾವು ತಗೊಳ್ಳೋ ಡ್ರಿಂಕ್ಸ್ಗಳಿಂದನೇ ನಿಮಗೆ ಸುಮಾರು ಟ್ಯಾಕ್ಸ್ ಅದು ಇದು ಇನ್ಕಮ್ಮು ರೆವಿನ್ಯೂ ಜನ್ರೇಟ್ ಅಂತ ಆಗ್ತಾ ಇರೋದು ಸ್ಟೇಟಲ್ಲಿ ಆಯಿತಾ. ಬಾಟ್ಲುಗಳೆಲ್ಲ ರೇಟ್ ಎಲ್ಲ ಕಡಿಮೆ ಆಗಿದೆ, ಕೆಲವೊಂದು KF ಕಡಿಮೆ ಆಗಿದೆ, ಕೆಲವೊಂದು ರೈಸ್ ಆಗಿದೆ. ಎಷ್ಟೊಂದು ಜನ ಗೊತ್ತಿರಲ್ಲ, ಹೊಸ ಕುಡುಕರು ಇರ್ತಾರೆ, ಅವ್ರು ಹೋಗಿ ಏನೋ ತಗೋತಾರೆ, ಎಷ್ಟೋ ಅಮೌಂಟ್ ತೊಗೊಂಡೋಗಿರ್ತಾರೆ. ಸೊ ಅವ್ರಿಗೆಲ್ಲ ಗೊತ್ತಾಗಲ್ಲ ಆಯಿತಾ. ಸೊ ಅಂಥವ್ನು ಏನಾದ್ರು ವಿಷಯಗಳಿದ್ರೆ ತೋರಿಸ್ರಿ ಆಯಿತಾ. ಕಾಮಿಡಿ ಇದೆಲ್ಲ, ಆಮೇಲೆ ಇದನ್ನೆಲ್ಲ ಸೀರಿಯಸ್ ಆಗಿ ಇದು ಮಾಡ್ಬಿಡ್ಬೇಡಿ. ನಮ್ಮ ಚಾನಲಲ್ಲಿ ಎಲ್ಲ ಥರ ವಿಷಯ ಮಾತಾಡೋಣ, ಎಲ್ಲ ಥರ ಜಾಗ ತೋರಿಸೋಣ. ನಿಮ್ಗೆ ಯಾವ್ದಾದ್ರು ಜಾಗ ನೋಡ್ಬೇಕಂತ ಏನಾರು ಇದ್ರೆ ಕಮೆಂಟ್ ಮಾಡಿ, ಆ ಜಾಗಕ್ಕೆ ಹೋಗೋಣ, ಆ ಜಾಗದ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಇವಾಗ ನನ್ನ ಹಯಗ್ರೀವ ವ್ಲಾಗ್ಸ್ ಅಂತ ಏನಿದೆ, ಈ ಹಯಗ್ರೀವ ಅನ್ನೋದು ನಾನು ಹೇಳ್ದಂಗೆ ಅದೇ ಇದೊಂದು ವಿಷ್ಣುದ ಅವತಾರ ಅಂತ ನಿಮ್ಗೆ ಸಿಂಪಲಾಗಿ ಹೇಳ್ದೆ. ಬರೀ ಒಂದೇ ವರ್ಲ್ಡಲ್ಲಿ ಫಿನಿಷ್ ಮಾಡಿ ಮುಗಿಸ್ತೆ ನಾನು. ಇದು ಯಾಕೆ ಇಟ್ಟೆ ಅಂತ ಅಂದರೆ, ಇದರಿಂದ ಇನ್ನೊಂದು ಕಥೆನೇ ಇದೆ, ಇದು ಹೇಳಕ್ಕೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಯಾವಾಗ ಮಾಡ್ತೀನಿ ಅಂತ ಅಂದರೆ, ನಿಮ್ಗೆ ಯಾವಾಗಾರು ಹಯಗ್ರೀವ ಅಂದರೆ ಪೂರ್ತಿ ಸ್ಟೋರಿ ಏನು ಅಂತ ಏನಾದ್ರು ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನಂಗೆ ಕಮೆಂಟಲ್ಲಿ ಹಾಕಿ ಆಯಿತಾ. ಇದಕ್ಕಂತಲೇ ಇನ್ನೊಂದು ವೀಡಿಯೋ ಮಾಡೋಣ, ಓಕೆನಾ. ವೀಡಿಯೋಲೆಲ್ಲ ಹೇಳ್ತೀನಿ ನಾನು ಹಿಂಗೆ ಏನು ಎತ್ತ ಹೆಂಗೆ ಅಂತ ಎಲ್ಲ ಹೇಳೋಣ, ಎಲ್ಲ ಡಿಸ್ಕಸ್ ಮಾಡೋಣ. ಸೊ ನಿಮ್ಗೇನು ತಿಳ್ಕೊಬೇಕಂತ ಇರತ್ತೆ ಎಲ್ಲ ಹಾಕಿ ಗೈಸ್. ನಿಮ್ಗೇನಿದೆ ಎಲ್ಲ ನಾವು ಇನ್ ಡೀಟೇಲ್ ಆಗಿ ಯಾರು ಹೇಳಿಲ್ದಿರೋ ಅಂಥದ್ದು ಏನಾರು ಒಂದು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಣ, ಓಕೆನಾ, ಅಷ್ಟೇ. ಮತ್ತು ಇವಾಗ ಟೆಂಪಲ್ ತೋರಿಸಿದ್ದೀನಿ, ರಾಯರ ಮಠ ತೋರಿಸಿದ್ದೀನಿ. ಎಲ್ರಿಗೂ ದೇವ್ರು ಚೆನ್ನಾಗಿಟ್ಟಿರಲಿ. ನನ್ನ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಾ ಇರೋರು, ಇವನೇನು ಮಾಡ್ತಾನಪ್ಪ, ಇವನೇನು ಕಿತ್ತಾಕ್ತಾನಪ್ಪ ಅಂತ ನೋಡ್ತಾ ಇರೋನು ಚೆನ್ನಾಗಿಟ್ಟಿರಲಿ ದೇವರು, ಓಕೆನಾ. ಚೆನ್ನಾಗಿರಲಿ ಅಷ್ಟೇ. ಇಲ್ಲಿಗೆ ನಾನು ಹೇಳ್ತಾ ವ್ಲಾಗ್ ಫಿನಿಷ್ ಮಾಡೋಣ. ಇವಾಗ ಟೈಮು 7:50. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಲೇಬೇಕು ನಾನು. ಇವಾಗ ನಾನು ಮಾಡ್ತಾ ಇರೋ ವ್ಲಾಗ್ ಕೂಡ ಯಾವುದೂ ಮೌಂಟ್ ಇಲ್ಲ, ಹೆಲ್ಮೆಟ್ ಮೌಂಟ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಇದು ನಾನು ಮಾಡಿರೋದು ಒಂದು ಡೇಸಿ ಜುಗಾಡು ಅಷ್ಟೇ. ಸಿಂಪಲಾಗಿ ಅಂದರೆ ಸಿಂಪಲಾಗಿ ಮಾಡಿದ್ದೀನಿ. ಜಸ್ಟ್ ಒಂದು ರಾಡಲ್ಲಿ ಮಾಡಿದ್ದೀನಿ ನಾನು. ಎಮರ್ಜೆನ್ಸಿಗೆ ಇವತ್ತು ಒಂದು ವೀಡಿಯೋ ಹಾಕಲೇಬೇಕು. ಗುರುವಾರ ದಿವಸ ನಾನು ಬೆಳಗ್ಗೆನ ಮಾರ್ನಿಂಗೇ ಪೋಸ್ಟ್ ಮಾಡ್ತಾಯಿದ್ದೆ. ಕೆಲವೊಂದು ಜನ ಕೇಳಿದ್ದಾರೆ ನನಗೆ ಮಾರ್ನಿಂಗ್ ಯಾಕೆ ವೀಡಿಯೋ ಪೋಸ್ಟ್ ಮಾಡಿಲ್ಲ ಅಂತ. ಅವ್ರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಉರ್ಕೊಳ್ಳೋರು ತುಂಬ ಜನ ಇದ್ದಾರೆ, ನೋಡೋರು ತುಂಬ ಜನ ಇದ್ದಾರೆ. ಅವ್ರುಗಳ ಮುಂದೆ ಬೆಳೆದು ನಿಂತ್ಕೊಳ್ಳೋಕ್ಕೆ
ಏನಾರು ಒಂದು ಟ್ರೈ ಮಾಡಬೇಕು. ಇವಾಗ ಏನೋ ಒಂದು ಆಗಿಲ್ಲ ಅಂತ ಅಂದ್ಬಿಟ್ಟು ಕೈ ಕಟ್ಕೊಂಡು ಸುಮ್ಮನೆ ಕುಂತ್ಕೊಂಡ್ರೆ ಆಗಲ್ಲ. ಅದಕ್ಕೋಸ್ಕರ ಏನೋ ಒಂದು ದೇಸಿ ಜುಗಾಡ್ ಮಾಡ್ಕೊಂಡು ನಾನೇ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆನಾ, ಅಮೌಂಟ್ ಬರೋವರೆಗೂ ಅಷ್ಟೇ. ನಾಳೆ ಅಮೌಂಟ್ ಬರುತ್ತೆ, ಡೆಲಿವರಿ ಆಗುತ್ತೆ ಲೊಕೇಶನ್ಗೆ. ಬಂದಮೇಲೆ ಗೋಪ್ರೋನು ಆರ್ಡ್ರ್ ಮಾಡಿದ್ದೀನಿ, ಅದು ಬರುತ್ತೆ ವಿತಿನ್ ಫ್ಯೂ ಡೇಸ್. ಓಕೆನಾ, ಅದೇ ಆ್ಯಕ್ಚುಲಿ ನಾವು ಬೇರೆ ಕಡೆಯಿಂದ ತರಿಸ್ತಾ ಇದ್ದೀವಿ, ಒಳ್ಳೆ ಕ್ವಾಲಿಟಿ ತರಿಸ್ತಾ ಇದ್ದೀವಿ ನಾವು. ಅದು ನಾವು ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಾವು ತೊಗೋತಾ ಇಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಒಬ್ಬರು ವ್ಲಾಗರ್ ಪರಿಚಯ ಇದ್ದಾರೆ ಅಂತ ನಿಮ್ಗೆ ಹೇಳಿದ್ದೆ. ಅವ್ರು ತುಂಬ ಕ್ಲೋಸ್, ಸಿಕ್ಕಾಪಟ್ಟೆ ಕ್ಲೋಸ್ ನಮಗೆ. ಅವ್ರ ಕಡೆಯಿಂದ ನಾವು ಅದನ್ನ ತರಿಸ್ತಾ ಇದ್ದೀವಿ. ಅದು ಯಾವ ಎಡಿಷನ್ನು ಏನು ಎತ್ತ ಅಲ್ಲ, ಅದಕ್ಕೊಂದು ವೀಡಿಯೋ ಮಾಡೋಣ ಆಯಿತಾ. ನಾನು ಹೇಳ್ದಂಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಸಿ ಯು ಸೂನ್, ನ್ಯೂ ವಿಡಿಯೋ. ನಿಮ್ಗೇನು ಬೇಕು ನಿಮ್ಮ ಮನಸ್ಸಿಗೆ ನಾನು ಇನ್ಸ್ಟಾಗ್ರಾಮ್ ಪೋಲ್ ಹಾಕಿರ್ತೀನಿ, ನಿಮ್ಗೆ ಯಾವ್ದು ಬೇಕು ವಿಷಯ ಕಮೆಂಟ್ ಮಾಡಿ ಹಾಕ್ತೀನಿ. ಟಿಲ್ ದೇರ್ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.